ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಯಾಲಜಿ ಮಾಡ್ಯೂಲ್ 1ನ ಒನ್ ಶಾರ್ಟ್ ಅಲ್ಲಿ ಮುಗಿಸೋಣ. ಸೊ ಇದರಲ್ಲೂ ಕೂಡ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈಕ್ ಇವಾಗ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರ್ಬೋದು, PYQs ಆಗಿರ್ಬೋದು, ಅದಕ್ಕೆ ಯಾವ ರೀತಿ ಆನ್ಸರ್ ಬರಿಬೇಕು ಅನ್ನೋದು ಕೂಡ ಬೇಸ್ಡ್ ಆನ್ ಸ್ಕೀಮ್ ಆಫ್ ಎವಲ್ಯೂಷನ್ ಬರ್ದಿದೆ. ಓಕೆನಾ? ಸೊ ನೀವು ಇದನ್ನ ನೋಡ್ಕೊಂಡು ಹೋದ್ರೆ ಸಾಕು, ಆರಾಮಾಗಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ನೀವು ಇವಾಗ ಜಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಾನು ಹೇಳೋದನ್ನ ಜಸ್ಟ್ ಕೇಳಿಸ್ಕೊತಾ ಹೋಗಿ. ಓಕೆನಾ? ಡೋಂಟ್ ಈವನ್ ಸಿ ದ PDF. ನಾನು ಹೇಳೋದನ್ನ ಕಣ್ಮುಚ್ಕೊಂಡು ಕೇಳಿಸ್ಕೊತಾ ಹೋಗಿ. ಆರಾಮಾಗಿ ನಾನು ಏನು ಹೇಳ್ತೀನೋ ಅದನ್ನೇ ಹೋಗಿ ಎಕ್ಸಾಮಲ್ಲಿ ಬರೀರಿ. ಸೊ ಆರಾಮಾಗಿ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಓಕೆ, ಸೊ ಬನ್ನಿ ಗೈಸ್, ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಮಾಡ್ಯೂಲ್ 1. ಸೊ ಇದರಲ್ಲಿ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಡಿಸ್ಕಸ್ ದ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಯುಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಕ್ವೆಶನ್ಗೆ ಜಂಪ್ ಆಗೋದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ನಾವು ಒಂದು ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ನಿಮಗೆ ಯಾವತ್ತಾದ್ರೂ ಒಂಥರ ಫೀಲ್ ಆಗಿದೆ, ಲೈಕ್ ನಮ್ಗೆ ಈ ಥರ ಯೋಚನೆಗಳು ಬಂದಿದೆಯಾ? ಲೈಕ್ ನಮ್ಮ ಬಾಡಿ ಯಾವ ರೀತಿ ಗ್ರೋ ಆಗುತ್ತೆ, ಆಮೇಲೆ ಯಾವ ರೀತಿ ಪ್ಲಾಂಟ್ಸ್ಗಳು ಫುಡ್ನ ಮಾಡುತ್ತೆ, ಆಮೇಲೆ ಹೆಂಗೆ ಒಂದು ಚಿಕ್ಕ ಬೇಬಿ ಒಂದು ವುಮೆನ್ನಲ್ಲಿ ಬೆಳೆಯುತ್ತೆ. ಸೊ ಇದಕ್ಕೆಲ್ಲ ನಿಮಗೆ ಆನ್ಸರು ಒಂದೇ ಒಂದು ಸೆಲ್ ಟೈನಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಆ ಒಂದು ಟೈನಿ ಸ್ಟ್ರಕ್ಚರ್ನ ನಾವು ಸೆಲ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ಎಕ್ಸಾಂಪಲ್, ಇವಾಗ ನೀವು ನೋಡಿ, ಇವಾಗ ಒಂದು ಸಿಟಿ ಇರುತ್ತೆ. ಆ ಸಿಟಿಗೆ ಯಾವುದೇ ರೀತಿ ರೋಡ್ಸು, ಫ್ಯಾಕ್ಟ್ರೀಸು, ಒಂದು ಪವರ್ ಸ್ಟೇಷನ್ಸು ಅಥವಾ ಪೊಲೀಸು ಅಥವಾ ಗೌರ್ನಮೆಂಟೇ ಇಲ್ಲ ಅಂತ ಅಂದರೆ ಅದು ಸಿಟಿ ಅನ್ನಿಸ್ಕೊಳತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಯುಕ್ಯಾರಿಯೋಟಿಕ್ ಸೆಲ್ ಅಂದ್ರೂ ಕೂಡ ಏನಂದರೆ ಅದೊಂದು ಸಿಟಿ ಥರ. ಓಕೆನಾ? ಅದೊಂದು ಸ್ಮಾಲ್ ಸಿಟಿ. ಅದರಲ್ಲಿ ಇರೋವಂಥ ಪ್ರತಿಯೊಂದು ಪಾರ್ಟ್ ಏನಿರುತ್ತೆ, ಒಂದೊಂದು ಪಾರ್ಟು ಕೂಡ ಡಿಫ್ರೆಂಟ್ ಜಾಬ್ಸ್ನ ಏನು ಮಾಡುತ್ತೆ, ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಇವಾಗ ನಾವು ಆ ಒಂದು ಯುಕ್ಯಾರಿಯೋಟಿಕ್ ಸೆಲ್ಲು ಯಾವ ರೀತಿ ಇದೆ, ಅದರಲ್ಲಿರುವಂಥ ಪಾರ್ಟ್ಸ್ಗಳೇನು, ಆ ಪಾರ್ಟ್ಸ್ ಏನೇನು ಮಾಡುತ್ತೆ ಅನ್ನೋದನ್ನ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಒಂದು ಸೆಲ್ ಅಂದರೆ ಏನು? ಸೊ ಇವಾಗ ನಾವು ಆ ಒಂದು ಯುಕ್ಯಾರಿಯೋಟಿಕ್ ಸೆಲ್ ಅಂದರೆ ಏನಂತ ನಾವು ತಿಳ್ಕೊಂಡ್ವಿ. ಸೆಲ್ ಅಂದರೆ ಏನು ಅಂತ ಅಂದರೆ ಅದೊಂದು ಫಂಕ್ಷನಲ್ ಯೂನಿಟ್ ಆಫ್ ದ ಸೆಲ್ ಅಂತಲೇ ಹೇಳ್ಬೋದು. ಫಂಕ್ಷನಲ್ ಯೂನಿಟ್ ಆಫ್ ದ ಲೈಫ್ ಅಂತಲೇ ನಾವು ಹೇಳ್ಬೋದು. ಓಕೆನಾ? ಅದು ಇವಾಗ ಯಾವುದೇ ಒಂದು ಲಿವಿಂಗ್ ಬೀಯಿಂಗ್ಸ್ ಆಗಲಿ, ಸೊ ಆ ಲಿವಿಂಗ್ ಬೀಯಿಂಗ್ಸ್ ಯಾವುದೇ ಒಂದು ಲಿವಿಂಗ್ ಥಿಂಗ್ಸ್ ಆಗಲಿ, ಅದೆಲ್ಲ ಯಾವುದರಿಂದ ಮಾಡಿರುತ್ತೆ ಅಂದರೆ ಸೆಲ್ಲಿಂದ ಮಾಡಿರುತ್ತೆ. ಓಕೆನಾ? ಎಕ್ಸಾಂಪಲ್, ಇವಾಗ ಹ್ಯೂಮನ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಇವೆಲ್ಲ ಏನಾಗಿರುತ್ತೆಪ್ಪ ಅಂತ ಅಂದರೆ ಎಲ್ಲ ಸೆಲ್ಲಿಂದ ಏನಾಗಿರುತ್ತೆ, ಬಿಲ್ಟಪ್ ಆಗಿರುತ್ತೆ. ಓಕೆ, ದಟ್ ಈಸ್ ವಾಟ್ ಡೆಫಿನೇಷನ್ ಆಫ್ ದ ಸೆಲ್. ಓಕೆ, ಇವಾಗ ಯುಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ನೋಡೋಣ. ಸೊ ಈ ಯುಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಏನಿರುತ್ತೆ ಅಂತ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಜನರಲ್ ಆಗಿ ನ್ಯೂಕ್ಲಿಯಸ್ಸಲ್ಲಿ ಏನಂದರೆ ಒಂದು ಸೆಲ್ ಯಾವ ರೀತಿ ವರ್ಕ್ ಆಗಬೇಕು ಅನ್ನೋದು ಇನ್ಫಾರ್ಮೇಷನ್ ಏನಿರುತ್ತೆ ಅದು ಈ ನ್ಯೂಕ್ಲಿಯಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಈ ಒಂದು ನ್ಯೂಕ್ಲಿಯಸ್ಸು ಈ ಯುಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಇರುತ್ತೆ. ಸೊ ಈ ಒಂದು ಯುಕ್ಯಾರಿಯೋಟಿಕ್ ಸೆಲ್ ಏನಾಗಿರುತ್ತೆ ಅಂದರೆ, ಸೊ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಎನ್ಕ್ಲೋಸ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ತುಂಬಾ ಆರ್ಗ್ಯಾನಲಿಸ್ಗಳಿರುತ್ತೆ. ಓಕೆನಾ? ದಟ್ ಇಸ್ ವಾಟ್ ಯುಕ್ಯಾರಿಯೋಟಿಕ್ ಸೆಲ್. ಯುಕ್ಯಾರಿಯೋಟಿಕ್ ಸೆಲ್ ಅಂದರೆ ಇದರಲ್ಲಿ ತುಂಬಾ ಏನಿರುತ್ತೆ, ಡಿಫ್ರೆಂಟ್ ಪಾರ್ಟ್ಸ್ಗಳಿರ್ಬೋದು ಮತ್ತು ನ್ಯೂಕ್ಲಿಯಸ್ ಇರ್ಬೋದು, ಎಲ್ಲ ಈ ಒಂದು ಯುಕ್ಯಾರಿಯೋಟಿಕ್ ಸೆಲ್ಗಳಲ್ಲಿರುತ್ತೆ. ಈ ಒಂದು ಯುಕ್ಯಾರಿಯೋಟಿಕ್ ಸೆಲ್ ಏನಾಗಿರುತ್ತೆ ಅಂದರೆ, ಸೊ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಎನ್ಕ್ಲೋಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಫಸ್ಟಿಗೆ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ನೋಡೋಣ. ಈ ಒಂದು ಸೆಲ್ ಮೆಂಬ್ರೇನ್ ಅಂದರೆ, ಸೊ ಇದು ಇವಾಗ ಎಕ್ಸಾಂಪಲ್, ಇವಾಗ ನಿಮ್ಮ ಒಂದು ಮನೆಗೆ ಯಾರಾದರೂ ವಿತೌಟ್ ಪರ್ಮಿಷನ್, ನಿಮ್ಮ ಪರ್ಮಿಷನ್ ಇಲ್ದೇ ಯಾರಾದರೂ ನಿಮ್ಮ ಮನೆಗಳಿಗೆ ಬರ್ಬೋದಾ? ಇಲ್ಲ ಅಲ್ವಾ? ಅದೇ ರೀತಿ ಸೆಲ್ ಮೆಂಬ್ರೇನು ಒಂದು ಸೆಕ್ಯೂರಿಟಿ ಗೇಟ್ ಇದ್ದಂಗೆ. ಓಕೆನಾ? ಸೊ ಇಟ್ ಈಸ್ ಅ ಔಟರ್ ಕವರಿಂಗ್ ಆಫ್ ದ ಸೆಲ್. ಇದ್ರದ್ದು ಏನೇನು ಫಂಕ್ಷನ್ ಮಾಡುತ್ತೆಪ್ಪ ಅಂತ ಅಂದರೆ, ಇದು ಸೆಲ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಮೇಂಟೈನ್ ಮಾಡೋದಾಗಿರ್ಬೋದು ಸೆಲ್ ಶೇಪ್, ಅದೆಲ್ಲ ಇದ್ರದ್ದು ಫಂಕ್ಷನ್ ಆಗಿರುತ್ತೆ. ಯಾವ್ದ್ರದ್ದು? ಈ ಒಂದು ಸೆಲ್ ಮೆಂಬ್ರೇನ್ ಸೈಟೋಪ್ಲಾಸಮ್. ಈ ಒಂದು ಸೈಟೋಪ್ಲಾಸಮ್ ಏನಪ್ಪಾ ಅಂತ ಅಂದ್ರೆ ಇದೊಂದು ಜೆಲ್ಲಿ ಲೈಕ್ ಫ್ಲೂಯಿಡ್. ಓಕೆನಾ? ಸೆಲ್ ಅಲ್ಲಿ ಸೊ ಇದೇನ್ ಮಾಡುತ್ತೆ ಅಂದ್ರೆ, ಇವಾಗ ವಾಟರ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಪ್ರೋಟೀನ್ ಎಲ್ಲ ಇದ್ರೊಳಗಡೆ ಇರುತ್ತೆ. ಓಕೆನಾ? ಇದು ಇವಾಗ ಟೈನಿ ಸೆಲ್ಸ್ ಅಂದ್ರೆ ಇವಾಗ ಒಂದು ಚಿಕ್ಕ ಪುಟ್ಟ ಸೆಲ್ಸ್ ಗಳಿರುತ್ತಲ್ವಾ, ಈ ಒಂದು ಚಿಕ್ಕ ಪುಟ್ಟ ಸೆಲ್ಸ್ ಗಳಿಗೆ ಈ ಒಂದು ಸೈಟೋಪ್ಲಾಸಮ್ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಆಮೇಲೆ ಸೆಲ್ ಒಳಗಡೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವಾಗ ಮೆಟೀರಿಯಲ್ಸ್ ನ
ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಈ ಒಂದು ಸೈಟೋಪ್ಲಾಸಮ್ ಏನ್ ಮಾಡುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ದಟ್ ಇಸ್ ವಾಟ್ ಅಬೌಟ್ ಸೈಟೋಪ್ಲಾಸಮ್. ನೆಕ್ಸ್ಟ್ ಇವಾಗ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಂದು ಬ್ರೈನ್ ಅಂತಾನೆ ಹೇಳ್ಬೋದು. ಇಟ್ ಇಸ್ ಅ ಬ್ರೈನ್ ಆಫ್ ದ ಸೆಲ್ ಅಂತಾನೆ ನಾವು ಹೇಳ್ಬೋದು. ಈ ಒಂದು ನ್ಯೂಕ್ಲಿಯಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಇದ್ರೊಳಗಡೆ DNA ಇರುತ್ತೆ. ಓಕೆನಾ. ಈ DNA ಅಲ್ಲಿ ಸೆಲ್ಲು ಯಾವ ರೀತಿ ವರ್ಕ್ ಆಗಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಏನಾಗಿರುತ್ತೆ ಈ ಒಂದು ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಓಕೆನಾ. ಈ ನ್ಯೂಕ್ಲಿಯಸ್ ಅಲ್ಲಿ DNA ಇರುತ್ತೆ. DNA ಏನಂತ ಹೇಳುತ್ತೆ ಅಂದ್ರೆ ಈ ಸೆಲ್ ಏನ್ ವರ್ಕ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ನ ಕಂಟೈನ್ ಮಾಡಿರುವಂತದ್ದೇ ಈ ಒಂದು DNA. ಆ DNA ಏನಾಗಿರುತ್ತೆ ನ್ಯೂಕ್ಲಿಯಸ್ ಒಳಗಡೆ ಕಂಟೈನ್ ಆಗಿರುತ್ತೆ. ಈ ಒಂದು ನ್ಯೂಕ್ಲಿಯಸ್ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇರುತ್ತೆ. ಓಕೆನಾ. ಸೊ ದಿಸ್ ಇಸ್ ಒಂದು ಲಿಂಕ್ ಅಂತಾನೆ ಹೇಳ್ಬೋದು. ಓಕೆನಾ. ದಟ್ ಇಸ್ ಅಬೌಟ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಅಂದ್ರೆ ಇದನ್ನ ನಾವು ಪವರ್ ಹೌಸ್ ಆಫ್ ಸೆಲ್ ಅಂತಾನೆ ಹೇಳ್ಬೋದು. ಇದೇನ್ ಮಾಡುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಇವಾಗ ಬರ್ತಿರೋಂಥ ಥಿಂಗ್ಸ್ ನ ಏನ್ ಮಾಡುತ್ತೆ, ಅದು ಆಕ್ಸಿಜನ್ ಮುಖಾಂತರ ಏನ್ ಮಾಡುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ಸೊ ಆಕ್ಟಿವ್ ಸೆಲ್ಸ್ ಗಳಲ್ಲಿ ನಾವು ತುಂಬಾ ಮೈಟೋಕಾಂಡ್ರಿಯಾಗಳನ್ನ ನಾವು ನೋಡ್ಬೋದು. ಓಕೆ. ದಟ್ ಇಸ್ ಅಬೌಟ್ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೊಂದು ಲೈಕ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ತರ ಇರುತ್ತೆ. ಓಕೆನಾ. ಇದರಲ್ಲಿ ನಮಗೆ 2 ಟೈಪ್ಸ್ ಆಫ್ ER ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅಂತ ಅಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಏನಂತ ಅಂದ್ರೆ ರೈಬೋಸೋಮ್ ಇರುತ್ತೆ. ಈ ರೈಬೋಸೋಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ರೈಬೋಸೋಮ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈ ರೈಬೋಸೋಮ್ಸ್ ಏನಾಗಿರುತ್ತೆ ಅಂತ ಅಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಯಾವುದೇ ರೀತಿ ರೈಬೋಸೋಮ್ಸ್ ಗಳು ಇರಲ್ಲ. ಓಕೆನಾ. ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಫ್ಯಾಟ್ಸ್ಗೆ ಅಥವಾ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ ಈ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯೂಸ್ ಮಾಡ್ತೀವಿ. ಓಕೆನಾ. ಯೂಸ್ ಆಗತ್ತೆ. ಓಕೆ. ನೆಕ್ಸ್ಟ್ ಗೋಲ್ಗಿ ಆಪರೇಟರ್ಸ್. ಸೊ ಇದೇನಂದ್ರೆ ಇದು ಲೈಕ್ ಪೌಚ್ ತರ ಇರುತ್ತೆ. ಇದ್ರದ್ದು ಸ್ಟ್ರಕ್ಚರ್ ಲೈಕ್ ಪೌಚ್ ತರ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ಸ್ ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಬೇರೆ ಪಾರ್ಟ್ಸ್ ಇರುತ್ತೆ ಅಲ್ವಾ ಸೆಲ್ಗಳಲ್ಲಿ, ಅದಕ್ಕೆ ಕಳಿಸ್ತಾ ಹೋಗುತ್ತೆ. ಯಾವುದು ಗೋಲ್ಗಿ ಆಪರೇಟರ್. ಓಕೆ. ನೆಕ್ಸ್ಟ್ ರೈಬೋಸೋಮ್ಸ್. ಈ ರೈಬೋಸೋಮ್ಸ್ ಏನಪ್ಪಾ ಅಂತ ಅಂದ್ರೆ ಇದೊಂದು ಟೈನಿ ಸ್ಟ್ರಕ್ಚರ್ಸ್. ಸೊ ಇದೇನ್ ಮಾಡುತ್ತೆ, ಪ್ರೋಟೀನ್ಸ್ ನ ಪ್ರಿಪೇರ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಇಸ್ ಲೈಸೋಸೋಮ್ಸ್. ಸೊ ಈ ಲೈಸೋಸೋಮ್ಸ್ ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ಅ ಕ್ಲೀನ್ ಅಪ್ ಕ್ರೀವ್ ಆಫ್ ದ ಸೆಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವಾಗ ವೇಸ್ಟ್ ಆಗಿರ್ಬೋದು, ಯಾವುದೇ ರೀತಿ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ ಅಲ್ವಾ, ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡುವಂತದ್ದೇ ಈ ಒಂದು ಲೈಸೋಸೋಮ್ಸ್. ಅದಕ್ಕೆ ಅದನ್ನ ನಾವು ಕ್ಲೀನ್ ಅಪ್ ಕ್ರೀವ್ ಅಂತ ಕರೀತಾರೆ. ಓಕೆನಾ. ಸೊ ಇದು ಪ್ಲಾಂಟ್ ಸೆಲ್ಸ್ ಗಳಲ್ಲಿ ಕಾಣಿಸೋದು ತುಂಬಾನೇ ಕಡಿಮೆ. ಓಕೆನಾ. ಒಂದು ಬಂದ್ಬಿಟ್ಟು ವ್ಯಾಕ್ಯೂಲ್ಸ್. ಸೊ ಈ ವ್ಯಾಕ್ಯೂಲ್ಸ್ ಏನಪ್ಪಾ ಅಂತ ಅಂದ್ರೆ ಇದು ವಾಟರ್ ನ ಸ್ಟೋರ್ ಮಾಡೋದಾಗಿರ್ಬೋದು, ಫುಡ್ ನ ಸ್ಟೋರ್ ಮಾಡುತ್ತೆ, ಮತ್ತೆ ವೇಸ್ಟ್ ನ ಕೂಡ ಇದೇನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಆಮೇಲೆ ಇದು ತುಂಬಾ ದೊಡ್ಡದಾಗಿರುತ್ತೆ ಪ್ಲಾಂಟ್ ಸೆಲ್ಸ್ ಅಲ್ಲಿ. ಆಮೇಲೆ ಅನಿಮಲ್ ಸೆಲ್ಸ್ ಅಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ. ಓಕೆನಾ. ಬಟ್ ಇಟ್ ಈಸ್ ಮಚ್ ಲಾರ್ಜರ್ ದನ್ ಇನ್ ದ ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಅಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಓಕೆ. ನೆಕ್ಸ್ಟ್ ಸೆಂಟ್ರಾಯ್ಲ್ಸ್. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಅಂದ್ರೆ ಸೆಲ್ ನ ಡಿವೈಡ್ ಮಾಡೋದಕ್ಕೆ ಈ ಒಂದು ಸೆಂಟ್ರಾಯ್ಲ್ಸ್ ಹೆಲ್ಪ್ ಮಾಡುತ್ತೆ. ಓಕೆನಾ. ಇಟ್ ಈಸ್ ಯೂಶಲಿ ಪ್ರೆಸೆಂಟ್ ಆರ್ ನಾಟ್ ಆಕ್ಟಿವ್ ಇನ್ ದ ಪ್ಲಾಂಟ್ ಸೆಲ್ಸ್. ಪ್ಲಾಂಟ್ ಸೆಲ್ಸ್ ಅಲ್ಲಿ ಇದು ಪ್ರೆಸೆಂಟ್ ಆಗಿರೋದಿಲ್ಲ ಅಥವಾ ಯಾವುದೇ ರೀತಿ ಆಕ್ಟಿವ್ನೆಸ್ ಇರೋದಿಲ್ಲ. ಓಕೆನಾ. ಸೊ ಈ ಒಂದು ಸೆಂಟ್ರಾಯ್ಲ್ಸ್. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಮೇನ್ ಆಗಿ ಫೋಟೋಸಿಂಥಸಿಸ್ ಅಲ್ಲಿ ಯೂಸ್ ಆಗುತ್ತೆ. ಓಕೆನಾ. ಇದು ಪ್ಲಾಂಟ್ಸ್ ಅಲ್ಲಿ ಲೈಕ್ ಫುಡ್ ನ ಪ್ರಿಪೇರ್ ಮಾಡೋದಕ್ಕಾಗಿರ್ಬೋದು ಅಥವಾ ಸನ್ಲೈಟ್ ಇಂದ ಫುಡ್ ನ ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ಏನಂತೀರಾ ಕ್ಲೋರೋಪ್ಲಾಸ್ಟ್ ನ ಯೂಸ್ ಮಾಡುತ್ತೆ. ಯಾವುದು ಪ್ಲಾಂಟ್ಸ್. ಓಕೆನಾ. ಸೊ ಈ ಡಯಾಗ್ರಾಮ್ ನ ನೀವು ಮಾಡ್ಬೇಕಾಗತ್ತೆ. ಡಯಾಗ್ರಾಮ್ ನ ಮಾಡ್ಬಿಟ್ಟು ಇಷ್ಟನ್ನು ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ನೀವು ಎಕ್ಸ್ಪ್ಲೇನ್ ಮಾಡುವಂತದ್ದು ಕಂಪ್ಲೀಟ್ ಆಗಿ ಆ ಒಂದು ಏನಂತೀರಾ ಡಯಾಗ್ರಾಮ್ ಅಲ್ಲಿ ಪ್ರೆಸೆಂಟ್ ಆಗಿರ್ಬೇಕು. ಡಯಾಗ್ರಾಮ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ಬಿಟ್ಟು ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆನಾ. ದಟ್ಸ್ ಇಟ್. ಸೊ ಕಮಿಂಗ್ ಟು ದ ಸೆಕೆಂಡ್ ಒನ್, ಐಡೆಂಟಿಫೈ ದ ಅಪ್ಲಿಕೇಶನ್ಸ್ ಆಫ್ ದ ಸ್ಟೆಮ್ ಸೆಲ್ಸ್. ಓಕೆ. ಇವಾಗ ಸ್ಟೆಮ್ ಸೆಲ್ಸ್ ಅಂದ್ರೆ ಏನು, ಇವಾಗ ನೋಡಿ, ಇವಾಗ ಲಿಸರ್ಡ್. ಓಕೆನಾ. ಅದರದ್ದು ಬಾಲ ಕತ್ತರಿಸಾಕಿದ್ರೆ ಅದೇನ್ ಮಾಡುತ್ತೆ, ಇನ್ ಕೇಸ್ ಅದು ಕಟ್ ಆದ್ರೂ ಕೂಡ ಮತ್ತೆ ಬೆಳೆಯುತ್ತೆ ಅಲ್ವಾ. ಅದೇ ಹ್ಯೂಮನ್ ಏನಾದ್ರು ಫಿಂಗರ್ ಏನಾದ್ರು ನೀವು ಒಂದ್ ಸ್ವಲ್ಪ ಮಿಸ್ ಆಗಿ ಕಟ್ ಆಯ್ತು ಅಂದ್ರೂ ಕೂಡ ಮತ್ತೆ ಬೆಳೆಯಕ್ ಸಾಧ್ಯನಾ? ಇಲ್ಲ ಅಲ್ವಾ. ಸೊ ದಟ್ ಈಸ್ ವಾಟ್. ಸೊ ಇವಾಗ ಸೈಂಟಿಸ್ಟ್ಗಳು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಹ್ಯೂಮನ್ಸ್ ಅಲ್ಲೂ ಕೂಡ ಅಕಸ್ಮಾತ್ ಏನಾದ್ರೂ ಸೆಲ್ಸ್ಗಳನ್ನ ಡ್ಯಾಮೇಜ್ ಆಗಿರೋದನ್ನ
ರೀಪ್ಲೇಸ್ ಮಾಡೋದಾಗಿರ್ಬೋದು ಅಥವಾ ರಿಪೇರ್ ಮಾಡೋದಾಗಿರ್ಬೋದು ಡ್ಯಾಮೇಜ್ ಆರ್ಗನ್ಸ್ನ. ಸೊ ಆಮೇಲೆ ಇವಾಗ ತುಂಬಾ ಡಿಸೀಸ್ಗಳನ್ನ ಟ್ರೀಟ್ ಮಾಡೋದಾಗಿರ್ಬೋದು. ಇವಾಗ ಬ್ರೈನ್ ಡಿಸೀಸ್ ಆಗಿರ್ಬೋದು, ಅದು ಲೈಕ್ ವಿಚ್ ಇಸ್ ಲೈಕ್ ಪಾರ್ಕಿನ್ಸನ್ ಡಿಸೀಸು. ಸೊ ಇದಕ್ಕೆ ಟ್ರೀಟ್ ಮಾಡೋದಕ್ಕಾಗಿರ್ಬೋದು ಒಂದು ಸ್ಪೆಷಲ್ ಸೆಲ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ರಿಸರ್ಚ್ ಮಾಡ್ತಿದ್ದಾರೆ. ಓಕೆನಾ, ರಿಸರ್ಚ್ ಮಾಡಿದರೆ ಕೂಡ. ಓಕೆನಾ, ಸೊ ಇವಾಗ ನಿಮಗೆ ಸ್ಟೆಮ್ ಸೆಲ್ಸ್ ಅಂದ್ರೆ ಏನಂತ ಅರ್ಥ ಆಯ್ತು. ಸೊ ಇವಾಗ ಹ್ಯೂಮನ್ಸ್ಗಳಲ್ಲಿ ವಾಪಸ್ಸು ಆ ಆರ್ಗನ್ನ, ಡ್ಯಾಮೇಜ್ ಆಗಿರುವಂಥ ಆರ್ಗನ್ನ ರೀಗ್ರೋ ಮಾಡೋದಕ್ಕೆ ಅಥವಾ ಡಿಸೀಸ್ ಸೆಲ್ಸ್ಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ಇರೋವಂಥ ಸ್ಪೆಷಲ್ ಸೆಲ್ಸ್ ಇದೆ ಅಲ್ವಾ, ಅದನ್ನ ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಓಕೆನಾ, ಈ ಒಂದು ಸ್ಟೆಮ್ ಸೆಲ್ಸು ತುಂಬಾ ಇಂಪಾರ್ಟೆಂಟ್ ಯೂಸಸ್ಗಳು ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಟಿಶ್ಯೂ ರಿಪೇರ್ ಆರ್ ದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಅಂದ್ರೆ ಈ ಒಂದು ಸ್ಟೆಮ್ ಸೆಲ್ಸು ಹೊಸ ಟಿಶ್ಯೂಸ್ಗಳನ್ನ ಗ್ರೋ ಮಾಡೋದಕ್ಕಾಗಿರ್ಬೋದು ಅಥವಾ ಹೊಸ ಆರ್ಗನ್ಸ್ಗಳನ್ನ ಗ್ರೋ ಮಾಡೋದಕ್ಕಾಗಿರ್ಬೋದು ಯೂಸ್ ಮಾಡ್ತಾರೆ. ಆಮೇಲೆ ಈ ಒಂದು ಸ್ಟೆಮ್ ಸೆಲ್ಸ್ನ ನಾವು ಯಾರಿಗೆ ಕಿಡ್ನಿ ಬೇಕಾಗಿರುತ್ತೆ ಅಥವಾ ಯಾರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿರುತ್ತೆ ಅವರಿಗೆ ನಾವೇನ್ ಮಾಡ್ತೀವಿ, ಈ ಒಂದು ಸ್ಟೆಮ್ ಸೆಲ್ಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆನಾ, ಇವಾಗ ಆಲ್ರೆಡಿ ಡಾಕ್ಟರ್ಸು ಈ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೊಸ ಸ್ಕಿನ್ಸ್ನ ಗ್ರೋ ಅಪ್ ಮಾಡೋದು ಪೇಷಂಟ್ಸಲ್ಲಿ, ಸೊ ಇದನ್ನೆಲ್ಲ ರಿಸರ್ಚ್ ಮಾಡಿದ್ದಾರೆ. ಓಕೆನಾ, ಸೊ ನೆಕ್ಸ್ಟ್ ಕಮಿಂಗ್ ಟು ಟ್ರೀಟಿಂಗ್ ದ ಹಾರ್ಟ್ ಡಿಸೀಸ್ನ ಟ್ರೀಟ್ ಮಾಡೋದ್ರಲ್ಲೂ ಕೂಡ ಈ ಒಂದು ಸ್ಟೆಮ್ ಸೆಲ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆನಾ, ಸೈಂಟಿಸ್ಟ್ ಏನು ಮಾಡಿದ್ರು ಅಂತ ಅಂದರೆ ಈ ಒಂದು ಸ್ಟೆಮ್ ಸೆಲ್ಸ್ನ ಮೌಸ್ ಅಂತ ಅಂದರೆ ಅದೇ ಏನು ಇಲಿಗಳಿರತ್ತಲ್ವಾ, ಸೊ ಇಲಿ ಆಗಿರ್ಬೋದು, ಹೆಗ್ಣ ಆಗಿರ್ಬೋದು. ಓಕೆನಾ, ಅದಕ್ಕೆ ಆ ಒಂದು ಸ್ಟೆಮ್ ಸೆಲ್ಸ್ನ ಅದಕ್ಕೆ ಇಂಜೆಕ್ಟ್ ಮಾಡಿದ್ದಾರೆ. ಓಕೆನಾ, ಸೊ ಇಂಜೆಕ್ಟ್ ಮಾಡಿದಾಗ ಸೊ ಅದು ಯಾವ ರೀತಿ ಆಕ್ಟ್ ಆಗ್ತಿತ್ತು ಅಥವಾ ಯಾವ ರೀತಿ ಬಿಹೇವ್ ಆಗ್ತಿತ್ತು ಅಂತ ಅಂದರೆ ಈ ಸ್ಟೆಮ್ ಸೆಲ್ಸ್ಗಳು ಇವಾಗ ರಿಯಲ್ ಬ್ಲಡ್ ಸೆಲ್ಸ್ ಇರಲ್ವಾ, ಅದೇ ರೀತಿ ಆ ಒಂದು ಸೆಲ್ಸ್ಗಳು ಕೂಡ ರಿಯಾಕ್ಟ್ ಮಾಡ್ತಿತ್ತು. ಓಕೆನಾ, ಜಸ್ಟ್ ವಿತಿನ್ 2 weeks ಆ ಥರ ನ್ಯಾಚುರಲ್ ಬ್ಲಡ್ ಸೆಲ್ಸ್ ಆಗಿ ಏನು ಮಾಡ್ತಿತ್ತು, ಆಕ್ಟ್ ಮಾಡ್ತಿತ್ತು. ಸೊ ಇದರಿಂದ ಏನು ಮಾಡ್ತು, ದಿಸ್ ಹೆಲ್ಪ್ ಇನ್ ಟ್ರೀಟಿಂಗ್ ದ ಹಾರ್ಟ್ ಡಿಸೀಸ್ ಇನ್ ಫ್ಯೂಚರ್. ಸೊ ಇದರಿಂದ ನಮಗೆ ಹಾರ್ಟ್ ಡಿಸೀಸ್ಗೆ ಟ್ರೀಟ್ ಮಾಡೋದಕ್ಕೆ ಈ ಒಂದು ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಬ್ರೈನ್ ಡಿಸೀಸ್ನ ಟ್ರೀಟ್ ಮಾಡೋದಕ್ಕೆ ಇವಾಗ ಡಿಸೀಸಸ್ ಲೈಕ್ ಇವಾಗ ಪಾರ್ಕಿನ್ಸನ್ ಆಗಿರ್ಬೋದು. ಸೊ ಈ ಥರ ಡಿಸೀಸಸ್ಗಳಿಗೆ ಏನು ಮಾಡ್ತಾರೆ, ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ, ಟ್ರೀಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಸ್ಟೆಮ್ ಸೆಲ್ಸ್ ಕ್ಯಾನ್ ಹೆಲ್ಪ್ ಟು ರೀಪ್ಲೇಸ್ ದ ಡ್ಯಾಮೇಜ್ಡ್ ಬ್ರೈನ್ ಸೆಲ್ಸ್ ಆ್ಯಂಡ್ ಇಂಪ್ರೂವ್ ದ ಪೇಷಂಟ್ಸ್ ಹೆಲ್ತ್. ಸೊ ಈ ಸ್ಟೆಮ್ ಸೆಲ್ಸ್ಗಳು ಏನು ಮಾಡುತ್ತೆ ಅಂದರೆ ಡ್ಯಾಮೇಜ್ಡ್ ಬ್ರೈನ್ ಸೆಲ್ಸ್ಗಳನ್ನ ರೀಪ್ಲೇಸ್ ಮಾಡಿಬಿಟ್ಟು ಪೇಷಂಟ್ಸ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಓಕೆ, ಸೊ ಇದ್ರ ಮೇಲೆ ಸೈಂಟಿಸ್ಟ್ ಇನ್ನೂ ಲೈಕ್ ರಿಸರ್ಚ್ ಮಾಡ್ತಿದ್ದಾರೆ. ಓಕೆನಾ, ನೆಕ್ಸ್ಟ್ ಟ್ರೀಟಿಂಗ್ ದ ಬ್ಲಡ್ ಡಿಸೀಸಸ್ಗಳು ಯಾವ್ದು ಇರ್ಬೋದು, ಇವಾಗ ಕ್ಯಾನ್ಸರ್ ಆಗಿರ್ಬೋದು, ಆಮೇಲೆ ಅನಿಮಿಯಾ ಆಗಿರ್ಬೋದು, ಆಮೇಲೆ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಗಳಾಗಿರ್ಬೋದು. ಈ ಒಂದು ಬ್ಲಡ್ ಡಿಸೀಸ್ ಟ್ರೀಟ್ ಮಾಡೋದಕ್ಕೂ ಕೂಡ ಈ ಒಂದು ಸ್ಟೆಮ್ ಸೆಲ್ಸ್ಗಳನ್ನ ಇವಾಗ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವಾಗ ಬ್ಲಡ್ ಸ್ಟೆಮ್ ಸೆಲ್ಸ್ ಹೆಲ್ಪ್ಸ್ ಟು ಮೇಕ್ ದ ನ್ಯೂ ರೆಡ್ ಆ್ಯಂಡ್ ವೈಟ್ ಬ್ಲಡ್ ಸೆಲ್ಸ್ ವಿಚ್ ಹೆಲ್ಪ್ ದ ಬಾಡಿ ಟು ಕೀಪ್ ಹೆಲ್ದಿ. ಸೊ ಈ ಒಂದು ಬ್ಲಡ್ ಸ್ಟೆಮ್ ಸೆಲ್ಸ್ಗಳಿಂದ ಹೊಸ ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಸ್ಟೆಮ್ ಸೆಲ್ಸು ತುಂಬಾ ಹೆಲ್ಪ್ ಮಾಡ್ತಿದೆ. ಓಕೆನಾ, ನೆಕ್ಸ್ಟ್ ಬೋನ್ ಮತ್ತು ಜಾಯಿಂಟ್ ಇಂಜುರೀಸ್. ಇವಾಗ ಯಾವುದೇ ರೀತಿ ಇವಾಗ ನೀವು ಬಿದ್ದೋಗಿರ್ತೀರಾ, ಸೊ ಅವಾಗ ನಿಮ್ಮ ಬೋನ್ ಏನಾಗಿರ್ಬೋದು, ಬ್ರೇಕ್ ಆಗಿರ್ಬೋದು. ಸೊ ಆ ಒಂದು ಸಿಚುವೇಶನ್ಸ್ ಅಂದರೆ ಇವಾಗ ಬ್ರೇಕ್ ಆಗಿರುವಂಥ ಬೋನ್ಸ್ಗೆ ಟ್ರೀಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಇವಾಗ ಜಾಯಿಂಟ್ಸ್ಗಳಿರುತ್ತಲ್ವ ಅದನ್ನು ಟ್ರೀಟ್ ಮಾಡೋದಕ್ಕಾಗಿರ್ಬೋದು ಈ ಒಂದು ಸ್ಟೆಮ್ ಸೆಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ ದಟ್ ಸ್ಟೆಮ್ ಸೆಲ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು ನೆಕ್ಸ್ಟ್ ಕ್ವೆಶನ್ಸ್ ಬಗ್ಗೆ ನಾವು ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ವಿಟಮಿನ್ಸ್. ಸೊ ನಿಮ್ಮ ಇವಾಗ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ, ಇವಾಗ ನಿಮ್ಮ ಮಮ್ಮಿ ಫ್ರೂಟ್ಸ್ ತಿನ್ನು, ವೆಜಿಟೇಬಲ್ಸ್ ತಿನ್ನು, ಮಿಲ್ಕ್ ಕುಡಿ, ಎಗ್ ತಿನ್ನು ಅಂತ ತುಂಬ ಹೇಳ್ತಾ ಇರ್ತಾರೆ. ಏನಕ್ಕೆ, ನಿಮ್ಮ ಹೊಟ್ಟೆ ತುಂಬ್ಸಕ್ಕೆ ಹೇಳ್ತಿರ್ತಾರಾ? ಅಲ್ಲ. ಸೊ ಇವಾಗ ಡಾಕ್ಟರ್ಸು ಅಷ್ಟೇ ತುಂಬ ವಿಟಮಿನ್ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರು ತುಂಬ ವೀಕ್ ಆಗಿರ್ತಾರೆ ಅವರಿಗೆ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಿಸ್ಕ್ರೈಬ್ ಮಾಡ್ತಿರ್ತಾರೆ. ಓಕೆನಾ, ಯಾಕಂದರೆ ಇವಾಗ ನಮಗೆ ಈ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಬಾಡಿಗೆ. ಓಕೆನಾ,
ಸ್ಮಾಲ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅದು ಬಾಡಿಗೆ ತುಂಬಾನೇ ಇಂಪಾರ್ಟೆಂಟು. ಈ ನ್ಯೂಟ್ರಿಯೆಂಟ್ಸ್ನ ನಾವು ವಿಟಮಿನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಟೈನಿ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸಿಂದ ಇದು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನಮಗೆ ಗ್ರೋತಲ್ಲಿ ಆಗಿರ್ಬೋದು, ಇಮ್ಯುನಿಟಿಯಲ್ಲಿ ಆಗಿರ್ಬೋದು, ಅಥವಾ ಬೋನ್ಸ್ ಹೆಲ್ತಿ ಬೋನ್ಸ್ ಪಡೆಯೋದಕ್ಕಾಗಿರ್ಬೋದು, ವಿಷನಿಗಾಗಿರ್ಬೋದು, ಬ್ಲಡ್ ಫಾರ್ಮೇಷನ್ಗಾಗಿರ್ಬೋದು, ಈ ಒಂದು ಟೈನಿ ಅಮೌಂಟ್ ಆಫ್ ಏನಿರುತ್ತೆ ಅಲ್ವಾ ನ್ಯೂಟ್ರಿಯೆಂಟ್ಸಿಂದ ನಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಅವಾಗ ನಮ್ಮ ಬಾಡಿ ವೀಕ್ ಆಗಿರೋದಿಲ್ಲ. ಓಕೆನಾ? ಸೊ ಇವಾಗ ಆ ವಿಟಮಿನ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಅರ್ಥ ಆಯ್ತಲ್ವಾ ಆ ವಿಟಮಿನ್ ಅಂದ್ರೆ ಏನಂತ? ಇವಾಗ ನಮ್ಮ ಬಾಡಿ ನೀಟಾಗಿ ಫಂಕ್ಷನ್ ಆಗೋದಕ್ಕೆ ನಮಗೆ ಸ್ಮಾಲ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಬೇಕು. ಆ ನ್ಯೂಟ್ರಿಯೆಂಟ್ಸ್ನ ನಾವು ವಿಟಮಿನ್ಸ್ ಅಂತ ಕರಿತೀವಿ. ಓಕೆನಾ? ಆ ನ್ಯೂಟ್ರಿಯೆಂಟ್ಸ್ ನಮಗೆ ಬ್ಲಡ್ ಫಾರ್ಮೇಷನಲ್ಲಿ ಆಗಿರ್ಬೋದು, ಇವಾಗ ಬೋನ್ಸ್ ಹೆಲ್ತಿ ಬೋನ್ಸು, ವಿಷನು, ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ಆ ವಿಟಮಿನ್ಸ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟಿಗೆ ವಿಟಮಿನ್ ಎ. ಈ ವಿಟಮಿನ್ ಎ ಏನಪ್ಪ ಅಂತ ಅಂದರೆ, ನಮಗೆ ಹೆಲ್ತಿ ಐಸೈಟ್ ಮೇಂಟೈನ್ ಮಾಡೋದಕ್ಕೆ, ಆಮೇಲೆ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ಆಮೇಲೆ ಇಮ್ಯುನಿಟಿನ ಇಂಪ್ರೂವ್ ಮಾಡೋದಕ್ಕೆ, ಆಮೇಲೆ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ವಿಟಮಿನ್ ಎ. ಅಕಸ್ಮಾತ್ ವಿಟಮಿನ್ ಎ ಏನಾದರೂ ಕಡಿಮೆ ಆದರೆ ನಮಗೆ ನೈಟ್ ಬ್ಲೈಂಡ್ನೆಸ್ ಆಗಿರ್ಬೋದು ಅಥವಾ ಐ ಡ್ರೈನೆಸ್ ಆಗಿರ್ಬೋದು, ಇದು ಕಾಸ್ ಆಗುತ್ತೆ. ಸೊ ನಮಗೆ ಈ ವಿಟಮಿನ್ ಎ ಎಲ್ಲಿಂದ ಬರುತ್ತೆ ಅಂತ ಅಂದರೆ, ಇವಾಗ ಕ್ಯಾರೆಟ್ ಮತ್ತು ಮಿಲ್ಕ್ ಮತ್ತು ಎಗ್ಗಿಂದ ಕೂಡ ವಿಟಮಿನ್ ಎ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ವಿಟಮಿನ್ B1. ಸೊ ಏನಪ್ಪ ಈ ಒಂದು ವಿಟಮಿನ್ B1 ಏನು ಮಾಡುತ್ತೆ ಅಂದರೆ, ಇದು ಫುಡ್ನ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಇದು ನರ್ವ್ಸ್ ಎಲ್ಲ ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ, ಹೆಲ್ತಿಯಾಗಿ ಇಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ. ಓಕೆನಾ? ಆಮೇಲೆ ಎಸ್ಪೆಷಲಿ ಹಾರ್ಟ್ ಫಂಕ್ಷನಿಗೆ ಏನಾಗುತ್ತೆ, ಸಪೋರ್ಟ್ ಮಾಡುತ್ತೆ. ಅಕಸ್ಮಾತ್ ವಿಟಮಿನ್ B1 ಏನಾದರೂ ಕಡಿಮೆ ಆಗಿದ್ರೆ ನಮಗೆ ಯಾವ ಒಂದು ಕಾಯಿಲೆ ಬರುತ್ತಲ್ಲ, ಬೆರಿ. ಓಕೆನಾ? ಇದೇನಾಗುತ್ತೆ, ಏನೋ ವೀಕ್ನೆಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು. ಸೊ ಈ ಥರ ನಮಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ, ನೆಕ್ಸ್ಟ್ ವಿಟಮಿನ್ B2. ಈ ವಿಟಮಿನ್ B2 ಹೆಲ್ಪ್ ಏನು ಮಾಡುತ್ತೆ ಅಂದರೆ, ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹೆಲ್ತಿ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಐಸ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಹೆಲ್ತಿ ಐಸ್. ಆಮೇಲೆ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಏನಾದರೂ ಇದಕ್ಕೆ ಏನಾದರೂ ಡಿಫಿಷಿಯನ್ಸಿ ಆದರೆ, ಅಂದರೆ ವಿಟಮಿನ್ B2 ಡಿಫಿಷಿಯನ್ಸಿ ಇದ್ದರೆ ನಮಗೆ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವಾಗ ಮೌತ್ ಸೋರ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಇದಕ್ಕೆ ಸೋರ್ಸಸ್ ಏನಪ್ಪ ಅಂತ ಅಂದರೆ, ಇವಾಗ ಮಿಲ್ಕ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಇದೆಲ್ಲ ಏನಕ್ಕೆ ಅಂತ ಅಂದರೆ ವಿಟಮಿನ್ B2ನ ಪಡ್ಕೊಳ್ಳೋದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ವಿಟಮಿನ್ B2 ಏನಾಗುತ್ತೆ, ಬ್ರೈಟ್ ಸ್ಕಿನ್ ಮತ್ತು ಐಸ್ಗೋಸ್ಕರ ವಿಟಮಿನ್ B2 ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಟಮಿನ್ B6 ಬಗ್ಗೆ. ಸೊ ವಿಟಮಿನ್ B6 ಏನಪ್ಪ ಮಾಡುತ್ತೆ ಅಂದರೆ, ಇವಾಗ ಪ್ರೋಟೀನ್ ಮೆಟಬಾಲಿಸಮ್ಗಾಗಿರ್ಬೋದು, ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಆಮೇಲೆ ಹಿಮೋಗ್ಲೋಬಿನ್ನ ಪ್ರೊಡ್ಯೂಸ್ ಮಾಡೋದಕ್ಕಾಗಿರ್ಬೋದು, ಆಮೇಲೆ ಹೆಲ್ತಿ ನರ್ವ್ಸ್ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ವಿಟಮಿನ್ B6 ಹೆಲ್ಪ್ ಮಾಡುತ್ತೆ. ಸೊ ಇನ್ ಕೇಸ್ ನಿಮಗೆ ವಿಟಮಿನ್ B6 ಡೆಫಿಷಿಯನ್ಸಿ ಇದೆ ಅಂತ ಅಂದರೆ, ಆ ಒಂದು ಡೆಫಿಷಿಯನ್ಸಿ ಇರೋದ್ರಿಂದ ನಿಮಗೆ ಅನಿಮಿಯಾ ಕಾಸ್ ಆಗ್ಬೋದು, ಸ್ಕಿನ್ ಡಿಸಾರ್ಡರ್ಸ್ ಕಾಸ್ ಆಗಿರ್ಬೋದು, ಆಮೇಲೆ ನರ್ವ್ಸ್ ಪ್ರಾಬ್ಲಮ್ ಬರ್ಬೋದು. ಓಕೆನಾ? ದಟ್ ಇಸ್ ಅಬೌಟ್ ವಿಟಮಿನ್ B6. ನೆಕ್ಸ್ಟ್ ವಿಟಮಿನ್ B12. ಸೊ ವಿಟಮಿನ್ B12 ಅಂತ ಅಂದರೆ, ಸೊ ಇದು ಎಸ್ಪೆಷಲಿ ರೆಡ್ ಬ್ಲಡ್ ಸೆಲ್ಸ್ನ ಫಾರ್ಮೇಷನ್ಗೋಸ್ಕರ ಈ ಒಂದು ವಿಟಮಿನ್ B12 ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಆಮೇಲೆ ಒಂದು ನರ್ವ್ ಸಿಸ್ಟಮ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ವಿಟಮಿನ್ B12 ಹೆಲ್ಪ್ ಮಾಡುತ್ತೆ. ಆಮೇಲೆ DNA ಸಿಂಥಸಿಸ್ಗೂ ಹೆಲ್ಪ್ ಮಾಡುತ್ತೆ. ಸೊ ಇನ್ ಕೇಸ್ ಅದರದ್ದು ಡಿಫಿಷಿಯನ್ಸಿ ಇದೆ ಅಂತ ಅಂದರೆ, ಇವಾಗ ಇದು ಕೂಡ ಅನಿಮಿಯಾ ಕಾಸ್ ಮಾಡ್ಬೋದು, ಆಮೇಲೆ ನರ್ವ್ಸ್ನ ಡ್ಯಾಮೇಜ್ ಮಾಡ್ಬೋದು. ಓಕೆನಾ? ನಿಮಗೆ ಅವಾಗವಾಗ ಡಿಸಿನೆಸ್ ಬರ್ಬೋದು, ಅಂದರೆ ನಿಮಗೆ ತಲೆ ಸುತ್ತು ಬರ್ಬೋದು. ಓಕೆನಾ? ಈ ಒಂದು ಡೆಫಿಷಿಯನ್ಸಿಯಿಂದ. ಇದು ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ, ನಿಮಗೆ ಫಿಶ್ಶು, ಎಗ್, ಮಿಲ್ಕ್ಗಳಿಂದ ನಿಮಗೆ ಈ ಒಂದು ಏನಿರುತ್ತೆ ವಿಟಮಿನ್ B12 ಏನಿರುತ್ತೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ವಿಟಮಿನ್ C ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಟಮಿನ್ C ಯಾಕೆ ಡಾಕ್ಟರ್ಸು ತುಂಬ ಆರೆಂಜಸ್ನ ರೆಕಮೆಂಡ್ ಮಾಡ್ತಾರೆ ಯಾವಾಗ ನಿಮಗೆ ಕೋಲ್ಡ್ ಇರುತ್ತಲ್ವಾ ಆವಾಗ? ಯಾಕೆ ಅಂತ ಅಂದರೆ, ಬಿಕಾಸ್ ಅದರಲ್ಲಿ ವಿಟಮಿನ್ C ಇರುತ್ತೆ. ಸೊ ಇದೇನು ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಆಮೇಲೆ ಅಕಸ್ಮಾತ್ ಏನಾದರೂ ನಿಮಗೆ ಗಾಯಗಳಾಗಿದ್ರೆ ಆರಾಮಾಗಿ ಏನಾಗುತ್ತೆ, ಹೀಲ್ ಆಗೋಗ್ಬಿಡುತ್ತೆ, ಅಂದರೆ ಸರಿ ಹೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಆಮೇಲೆ ಇದು ಐರನ್ ಅಬ್ಸಾರ್ಪ್ಷನ್ಸಲ್ಲಿ ಇಂಪ್ರೂವ್ ಮಾಡುತ್ತೆ, ಐರನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಇಂಪ್ರೂವ್ ಮಾಡುತ್ತೆ. ಓಕೆನಾ? ಸೊ ಇದರದ್ದು ಡೆಫಿಷಿಯನ್ಸಿ ಇರೋದ್ರಿಂದ ನಿಮಗೆ ಸ್ಕಾರ್ವೆ ಅದು ಒಂದು ಪ್ರಾಬ್ಲಮ್. ಓಕೆನಾ? ಆಮೇಲೆ ಬ್ಲೀಡಿಂಗ್ ಗಮ್ಸ್ ಇದು ಕೂಡ ಕಾಸ್ ಆಗ್ಬೋದು. ಇದೆಲ್ಲ ನಮ್ಗೆ ಎಲ್ಲಿಂದ ಸಿಗುತ್ತೆ? ಆರೆಂಜು, ಲೆಮನ್ನು, ಆಮ್ಲ, ಇದರಿಂದ ನಮಗೇನು ಸಿಗುತ್ತೆ, ವಿಟಮಿನ್ C ಸಿಗುತ್ತೆ. ಓಕೆನಾ?
ಡೈಲಿ ನೀವು ಅಷ್ಟೇ ಆದಷ್ಟು ಆರೆಂಜಸ್ಸು ಆಮೇಲೆ ಲೆಮನ್ ಜ್ಯೂಸ್ ಆಗಿರ್ಬೋದು ಇದನ್ನು ಕುಡೀರಿ, ಓಕೆನಾ. ಬಿಕಾಸ್ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ನೀವು ಅಷ್ಟು ಬೇಗ ನೀವು ಯಾವುದೇ ಫ್ಲೂಸ್ಗೂ ಕೂಡ ನೀವು ಅಟ್ಯಾಕ್ ಆಗೋದಿಲ್ಲ. ಇವಾಗ ವೈರಸ್ಗಳು ಅಟ್ಯಾಕ್ ಆಗೋದಿಲ್ಲ, ಆದಷ್ಟು ಬೇಗ ನಿಮಗೆ ಕೋಲ್ಡ್ಗಳು ಬರೋದಿಲ್ಲ. ಸೊ ಈ ಥರ, ಓಕೆನಾ. ಸ್ಮಾಲ್ ವೈರಸ್ ಏನಿರುತ್ತೆ ಅಲ್ವಾ, ಅದೆಲ್ಲ ನಿಮಗೆ ಅಟ್ಯಾಕ್ ಆಗೋದಿಲ್ಲ ಇಫ್ ಯು ಕೀಪ್ ಯುವರ್ ಇಮ್ಯೂನ್ ಸಿಸ್ಟಮ್ ಹೆಲ್ದಿ, ಓಕೆನಾ. ಸೊ ನೆಕ್ಸ್ಟ್ ಕಮಿಂಗ್ ಟು ವಿಟಮಿನ್ ಡಿ. Vitamin D. So, which vitamin do we get from the sunlight? ವಿಟಮಿನ್ ಡಿ, ಓಕೆನಾ. ಸೊ ಇದೇನು ಮಾಡುತ್ತೆ ಅಂದರೆ ಇದು ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡುತ್ತೆ. ಆಮೇಲೆ ಇದು ಬೋನ್ ಮತ್ತು ಟೀತ್ನ ತುಂಬ ಸ್ಟ್ರೆಂತಾಗಿ ಇಡುತ್ತೆ, ಓಕೆನಾ. ಆಮೇಲೆ ಇವಾಗ ಮಸಲ್ಸ್ಗಳಿಗೂ ಕೂಡ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಓಕೆ. ನೆಕ್ಸ್ಟ್ ಇದ್ರದ್ದು ಡಿಫಿಷಿಯನ್ಸಿ ಇದ್ದರೆ ನಿಮಗೆ ರಿಕೆಟ್ಸ್ ಕಾಸ್ ಆಗುತ್ತೆ. ಆಮೇಲೆ ಅಡಲ್ಟ್ಸಲ್ಲೂ ಕೂಡ ಇವಾಗ ಎಕ್ಸಾಂಪಲ್ ಈ ಒಂದು ಡೆಫಿಷಿಯನ್ಸಿ ಕ್ಯಾನ್ ಕಾಸ್ ದ ವೀಕ್ ಬೋನ್ಸ್. ಆಮೇಲೆ ರಿಕೆಟ್ಸ್ ಇನ್ ಚಿಲ್ಡ್ರನ್ಸ್ ಆ್ಯಂಡ್ ಸಾಫ್ಟ್ ಬೋನ್ಸ್ ಇನ್ ಅಡಲ್ಟ್ಸ್ ಅಲ್ಲಿ ಸಾಫ್ಟ್ ಬೋನ್ಸ್, ಓಕೆನಾ. ನೆಕ್ಸ್ಟ್ ಇದ್ರದ್ದು ಸೋರ್ಸಸ್ ಬಂದ್ಬಿಟ್ಟು ಸನ್ಲೈಟು, ಮಿಲ್ಕು, ಫಿಶು ಮತ್ತೆ ಎಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಿಟಮಿನ್ ಇ. ಸೊ ವಿಟಮಿನ್ ಇ ಬಗ್ಗೆ ಹೇಳ್ಬೇಕಂದ್ರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಥರ ಆ್ಯಕ್ಟ್ ಮಾಡುತ್ತೆ, ಓಕೆನಾ. ಇದೇನು ಮಾಡುತ್ತೆ ಅಂದರೆ ಸೆಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಡ್ಯಾಮೇಜಿಂದ. ಆಮೇಲೆ ಸ್ಕಿನ್ಸ್ನು ಕೂಡ ಏನು ಮಾಡುತ್ತೆ, ಹೆಲ್ದಿಯಾಗಿಡುತ್ತೆ. ಆಮೇಲೆ ಇದು ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ಇದ್ದದ್ದು ಡೆಫಿಷಿಯನ್ಸಿ ಇದೆ ಅಂತ ಅಂದರೆ ಮಸಲ್ಸ್ ವೀಕ್ನೆಸ್ ಆಗಿರ್ಬೋದು, ನರ್ವ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅಕಸ್ಮಾತ್ ನಿಮಗೇನಾದರೂ ವಿಟಮಿನ್ ಇ ಡೆಫಿಷಿಯನ್ಸಿ ಇದೆ ಅಂತ ಅಂದರೆ, ಓಕೆ. ನೆಕ್ಸ್ಟ್ ವಿಟಮಿನ್ ಕೆ. ಸೊ ಅಕಸ್ಮಾತ್ ನಿಮ್ಗೇನಾದರೂ ಕಟ್ ಆದರೆ ಸೊ ಯಾಕೆ ಬ್ಲಡ್ ಯಾವಾಗಲೂ ಫ್ಲೋ ಆಗ್ತಾನೆ ಇರುತ್ತೆ ಫಾರ್ ಎವರ್? ಸೊ ಬಿಕಾಸ್ ಆಫ್ ದ ಬ್ಲಡ್ ಕ್ಲಾಟಿಂದ ನಮಗೆ ಈ ಥರ ಫಾರ್ ಎವರ್ ಏನಾಗ್ತಿರುತ್ತೆ, ಬ್ಲಡ್ ಹೋಗ್ತಾನೇ ಇರುತ್ತೆ, ಓಕೆನಾ. ಸೊ ವಿಟಮಿನ್ ಕೆ ಹೆಲ್ಪ್ ಮಾಡುತ್ತೆ ಏನಕ್ಕೆ, ಬ್ಲಡ್ ಕ್ಲಾಟ್ಗೆ ಈ ಒಂದು ವಿಟಮಿನ್ ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರದ್ದು ಫಂಕ್ಷನ್ ಏನಪ್ಪ ಅಂತ ಅಂದರೆ ಬ್ಲಡ್ ಕ್ಲಾಟಿಂಗ್ನ ಸ್ಟಾಪ್ ಮಾಡೋದಾಗಿರ್ಬೋದು. ಆಮೇಲೆ ಬೋನ್ ಸ್ಟ್ರೆಂತ್ ಅಂದರೆ ಬೋನ್ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು, ಇದನ್ನು ನೋಡ್ಕೊಳ್ತಿರುತ್ತೆ ಯಾವುದು, ವಿಟಮಿನ್ ಕೆ, ಓಕೆನಾ. ಸೊ ಅಕಸ್ಮಾತ್ ನಿಮಗೆ ವಿಟಮಿನ್ ಕೆ ಡೆಫಿಷಿಯನ್ಸಿ ಇದೆ ಅಂತ ಅಂದರೆ ಸೊ ಇದರಿಂದ ನಿಮಗೆ ಎಕ್ಸೆಸಿವ್ ಬ್ಲೀಡಿಂಗ್ ಹೋಗಿರ್ಬೋದು ಅಥವಾ ಪುವರ್ ಬ್ಲಡ್ ಕ್ಲಾಟ್ ಆಗಿರ್ಬೋದು. ಸೊ ಈ ಥರ ನಿಮಗೆ ಡೆಫಿಷಿಯನ್ಸಿ ಕಾಣಿಸುತ್ತೆ, ಓಕೆನಾ. ಇನ್ ಕೇಸ್ ಅದ್ರದ್ದು ಡೆಫಿಷಿಯನ್ಸಿ ಇದ್ದರೆ ಈ ಥರ ನಿಮಗೆ ಎಫೆಕ್ಟ್ಸ್ ಕಾಣಿಸುತ್ತೆ. ಸೊ ಇದಕ್ಕೆ ಸೋರ್ಸಸ್ ಏನಪ್ಪ ಅಂದರೆ ಸ್ಪಿನಾಚು, ಬ್ರೊಕೋಲಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು. ಸೊ ಇದರದ್ದೆಲ್ಲ ಏನಾಗಿರುತ್ತೆ, ಇದು ಸೋರ್ಸಸ್ ಆಗಿರುತ್ತೆ, ಓಕೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕಂಪೇರ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಸೆಲ್ಸ್. ಸೊ ಈ ಕಂಪ್ಯಾರಿಸನ್ ನೋಡೋದಾದ್ರೆ ಇವಾಗ ಫೀಚರ್ಸ್. ಸೊ ಟೈಪ್ ಆಫ್ ಅ ಸೆಲ್ ಬಂದ್ಬಿಟ್ಟು ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಯಾವಾಗಲೂ ಯೂನಿಸೆಲ್ಯುಲರ್ ಆಗಿರುತ್ತೆ. ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಇದೇನಾಗಿರುತ್ತೆ, ಯೂನಿಸೆಲ್ಯುಲರ್ ಆದ್ರೂ ಆಗಿರ್ಬೋದು ಅಥವಾ ಮಲ್ಟಿ ಸೆಲ್ಯುಲರ್ ಆದ್ರೂ ಕೂಡ ಆಗಿರ್ಬೋದು, ಓಕೆ. ಸೊ ನೆಕ್ಸ್ಟ್ ಇದ್ರದ್ದು ಸೈಜ್ ಏನಪ್ಪಾ ಅಂದ್ರೆ ಇದ್ರದ್ದು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಸೈಜು ತುಂಬಾನೇ ಸ್ಮಾಲ್ ಆಗಿರುತ್ತೆ, ಯುಕ್ಯಾರಿಯೋಟಿಕ್ ಸೆಲ್ಸ್ ಸೈಜು ತುಂಬಾ ಲಾರ್ಜ್ ಆಗಿರುತ್ತೆ, ಓಕೆ. ಆಮೇಲೆ ಇದ್ರದ್ದು ನ್ಯೂಕ್ಲಿಯಸ್ ಯಾವುದೇ ರೀತಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ, ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ, ಓಕೆನಾ. ಅದ್ರ ಜೊತೆ ಮೆಂಬ್ರೇನು ಕೂಡ ಇರುತ್ತೆ. ಆಮೇಲೆ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ರೈಬೋಸೋಮ್ಸ್ ತುಂಬಾ ಚಿಕ್ಕದಾಗಿರುತ್ತೆ ಮತ್ತೆ ರೌಂಡ್ ಆಗಿರುತ್ತೆ. ಆಮೇಲೆ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ರೈಬೋಸೋಮ್ಸ್ ತುಂಬಾ ಲಾರ್ಜ್ ಆಗಿರುತ್ತೆ ಮತ್ತೆ ಲೀನಿಯರ್ ಆಗಿರುತ್ತೆ, ಓಕೆನಾ. ಆಮೇಲೆ ಪ್ರೊಕ್ಯಾರಿಯೋಟಿಕ್ DNA ಶೇಪ್ ಸರ್ಕ್ಯುಲರ್ ಇರುತ್ತೆ ಮತ್ತೆ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಲೀನಿಯರ್ ಇರುತ್ತೆ. ಆಮೇಲೆ ಸೈಟೋಪ್ಲಾಸಮ್ ಬಂದ್ಬಿಟ್ಟು ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಬಟ್ ಯಾವುದೇ ರೀತಿ ಆರ್ಗನಲಿಸ್ ಇರೋದಿಲ್ಲ. ಆಮೇಲೆ ಸೈಟೋಪ್ಲಾಸಮ್ ಇದು ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಆರ್ಗನಲಿಸ್ ಜೊತೆ ಇರುತ್ತೆ, ಓಕೆನಾ. ಆಮೇಲೆ ಮೈಟೋಕಾಂಡ್ರಿಯಾ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಮೈಟೋಕಾಂಡ್ರಿಯಾ ಆಬ್ಸೆಂಟ್ ಇರುತ್ತೆ. ಆಮೇಲೆ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಇರುತ್ತೆ, ಓಕೆನಾ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರೋದಿಲ್ಲ, ಆದ್ರೆ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಇರುತ್ತೆ. ಪ್ಲಾಸ್ಮಿಡ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಸ್ವಲ್ಪ ರೇರ್ ಇರುತ್ತೆ ಬಟ್ ರೇರ್, ಓಕೆನಾ. ಆಮೇಲೆ ಲೈಸೋಸೋಮ್ಸ್ ಪ್ರೊಕ್ಯಾರಿಯೋಟಿಕ್ ಇರುತ್ತೆ, ಯುಕ್ಯಾರಿಯೋಟಿಕ್ಸ್ ಅಲ್ಲೂ ಕೂಡ ಇರುತ್ತೆ, ಓಕೆನಾ. ಸೊ ಈ ಒಂದು ಪ್ರೊಕ್ಯಾರಿಯೋಟಿಕ್ ಏನಂದ್ರೆ ಸೆಲ್ ಡಿವಿಷನ್ ಬಂದು ಬೈನರಿ ಫ್ಯೂಷನ್ ಅಂತ ಹೇಳ್ತಾರೆ, ಫಿಷನ್ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಮಿಟೋಸಿಸ್ ಅಂತ ಹೇಳ್ತಾರೆ, ಓಕೆನಾ. ಸೊ ದಟ್ ಈಸ್ ವಾಟ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯುಕ್ಯಾರಿಯೋಟಿಕ್. ಅರ್ಥ ಆಯ್ತಲ್ಲ. ಎಕ್ಸಾಂಪಲ್ಸ್ ಬರೀರಿ, ಬ್ಯಾಕ್ಟೀರಿಯಾ, ಆಮೇಲೆ ಇದರಲ್ಲಿ ಪ್ಲಾಂಟ್ ಅಂತ ಬರೀರಿ, ಓಕೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಓಕೆನಾ. ಫಸ್ಟ್ ಆಫ್ ಆಲ್ ಕಾರ್ಬೋಹೈಡ್ರೇಟ್ ಅಂದರೆ ಇದೊಂದು ಆರ್ಗ್ಯಾನಿಕ್ ಕಾಂಪೋನೆಂಟ್, ಓಕೆನಾ. ಈ ಒಂದು ಕಾರ್ಬೋಹೈಡ್ರೇಟು ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಇಂದ ಏನಾಗಿರುತ್ತೆ,
ಫಾರ್ಮ್ ಆಗಿರುತ್ತೆ ಈ ಒಂದು ಕಾರ್ಬೋಹೈಡ್ರೇಟ್ಸ್. ಸೊ ಇದನ್ನ ನಾವು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದು ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ. ಇದನ್ನ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ. ಸೊ ಕಾರ್ಬೋಹೈಡ್ರೇಟ್ ಇಸ್ ಆರ್ಗ್ಯಾನಿಕ್ ಕಾಂಪೋನೆಂಟ್ ವಿಚ್ ಇಸ್ ಮೇಡ್ ಅಪ್ ಆಫ್ CaR ಅಂತ ಅಂದ್ರೆ ಕಾರ್ಬನ್, ಹೈಡ್ರೋ ಅಂತ ಅಂದ್ರೆ ಹೈಡ್ರೋಜನ್, ಲಾಸ್ಟ್ ಅಲ್ಲಿ ಆಕ್ಸಿಜನ್ ಕೂಡ. ಸೊ ಇವೆ ಮೂರನ್ನ ಸೇರಿಸಿ ಮಾಡಿರುವಂತ ಕಾಂಪೊನೆಂಟ್ ಬಂದು ಕಾರ್ಬೋಹೈಡ್ರೇಟ್ಸ್, ಆಗಿರುವಂತ ಕಾಂಪೊನೆಂಟ್ ಬಂದು ಕಾರ್ಬೋಹೈಡ್ರೇಟ್ಸ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಇನ್ ಅ ಸಿಂಪಲ್ ವೇ. ಓಕೆ, ಸೊ ಇದರದ್ದು ಪ್ರಾಪರ್ಟೀಸ್ ಬಂದ್ಬಿಟ್ಟು ಫಸ್ಟ್ಗೆ ಸಾಲಿಬಿಲಿಟಿ ಅಂದ್ರೆ, ಸೊ ವಾಟ್ ಹ್ಯಾಪನ್ಸ್ ವೆನ್ ಯು ಆಡ್ ಅ ಶುಗರ್ ಟು ದ ವಾಟರ್. ಏನಾಗುತ್ತೆ ಇವಾಗ ನೀವು ಶುಗರ್ನ ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ ಅಲ್ವಾ. ಎಕ್ಸಾಕ್ಟ್ಲಿ. ಸೊ ಇವಾಗ ಮೋಸ್ಟ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಇವಾಗ ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು, ಸೊ ಇದೇನಾಗುತ್ತೆ ಈಸಿಯಾಗಿ ವಾಟರಲ್ಲಿ ಡಿಸಾಲ್ವ್ ಆಗೋಗ್ಬಿಡುತ್ತೆ. ಇವಾಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ವಾ, ಇವಾಗ ಸ್ಟಾರ್ಚ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ವಾಟ್ರಲ್ಲಿ ಅಷ್ಟು ಬೇಗ ಡಿಸಾಲ್ವ್ ಆಗೋದಿಲ್ಲ. ಇಟ್ ಡಸಂಟ್ ಡಿಸಾಲ್ವ್ ಆಲ್ಸೋ. ಓಕೆನಾ, ಆ ಥರ ಆಗಿರುತ್ತೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸು ಡಿಸಾಲ್ವ್ ಆಗುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಅಷ್ಟು ಬೇಗ ಡಿಸಾಲ್ವ್ ಆಗೋದಿಲ್ಲ ಅಥವಾ ಡಿಸಾಲ್ವೇ ಆಗೋದಿಲ್ಲ. ಓಕೆನಾ, ದಟ್ ಈಸ್ ಅಬೌಟ್ ಸಾಲಿಬಿಲಿಟಿ. ನೆಕ್ಸ್ಟ್ ಕಮಿಂಗ್ ಟು ದ ಸ್ವೀಟ್ನೆಸ್. ವೈ ಡಸ್ ದ ಚಾಕ್ಲೇಟ್ ಟೇಸ್ಟ್ ಸ್ವೀಟ್? ಯಾಕೆ ಚಾಕ್ಲೇಟ್ ಸ್ವೀಟ್ ಆಗಿ ಟೇಸ್ಟ್ ಆಗುತ್ತೆ? ಸೊ ಯಾಕೆ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಲೈಕ್ ಶುಗರ್. ಓಕೆನಾ, ಸೊ ಮೆನಿ ಕಾರ್ಬೋಹೈಡ್ರೇಟ್ಸ್ ಹ್ಯಾವ್ ದ ಸ್ವೀಟ್ ಟೇಸ್ಟ್. ಓಕೆನಾ, ಸ್ವೀಟ್ನೆಸ್ ಹೆಂಗಿರುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಸ್ವೀಟ್ ಟೇಸ್ಟ್ ಇರುತ್ತೆ. ಇವಾಗ ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು. ಹವೆವರ್ ಸ್ಟಾರ್ಚ್ ಇಸ್ ನಾಟ್ ಸ್ವೀಟ್, ಬಟ್ ಏನಂದ್ರೆ ಶುಗರ್ ಅಂದ್ರೆ ಸ್ವೀಟ್. ಓಕೆನಾ, ಸೊ ದಟ್ ಇಸ್ ವಾಟ್ ಸಿಂಪಲ್ ಶುಗರ್ ಟೇಸ್ಟ್ ಸ್ವೀಟ್, ಕಾಂಪ್ಲೆಕ್ಸ್ ಶುಗರ್ ನಾಟ್ ಸ್ವೀಟ್. ಕಾಂಪ್ಲೆಕ್ಸ್ ಶುಗರ್ ಇಸ್ ನಥಿಂಗ್ ಬಟ್ ಸ್ಟಾರ್ಚ್. ಓಕೆ, ನೆಕ್ಸ್ಟ್ ಆಪ್ಟಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಇವಾಗ ಕೆಲವೊಂದು ಕಾರ್ಬೋಹೈಡ್ರೇಟ್ಸು ಕ್ಯಾನ್ ರೊಟೇಟ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಓಕೆನಾ, ಪ್ಲೇನ್ ಪೋಲರೈಸ್ಡ್ ಲೈಟ್ನ ರೊಟೇಟ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಅದರಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಇರುತ್ತೆ. ಓಕೆನಾ, ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಆಕ್ಟಿವಿಟೀಸ್. ಓಕೆನಾ, ಆಪ್ಟಿಕಲ್ ಆಕ್ಟಿವಿಟೀಸ್ ಅಂದರೆ ಇವಾಗ ಕಾರ್ಬೋಹೈಡ್ರೇಟ್ಸು ಪ್ಲೇನ್ ಪೋಲರೈಸ್ ಲೈಟ್ನ ರೊಟೇಟ್ ಮಾಡ್ಬೋದು, ಪ್ಲೇನ್ ಪೋಲರೈಸ್ ಲೈಟ್ನ ರೊಟೇಟ್ ಮಾಡ್ಬೋದು. ಸೊ ಯಾಕೆ ಅಂತ ಅಂದರೆ ಅದರಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ ಇರುತ್ತೆ, ಅಂದರೆ ಕೈರಲ್ ಕಾರ್ಬನ್ ಅಂತ ಹೇಳ್ತಾರೆ ಅಲ್ವಾ. ಸೊ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇರೋದ್ರಿಂದ ಅದನ್ನ ನಾವು ರೊಟೇಟ್ ಮಾಡ್ಬೋದು. ಈ ಒಂದು ಪ್ರಾಪರ್ಟಿನ ನಾವು ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ಸೊ ಈ ಒಂದು ರೆಡ್ಯೂಸಿಂಗ್ ಪ್ರಾಪರ್ಟಿ ಏನಂದ್ರೆ ಕೆಲವೊಂದು ಕಾರ್ಬೋಹೈಡ್ರೇಟ್ಸು ಇವಾಗ ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು, ಇದೆಲ್ಲ ರೆಡ್ಯೂಸಿಂಗ್ ಏಜೆಂಟ್ ತರ ಏನ್ ಮಾಡುತ್ತೆ, ಆಕ್ಟ್ ಮಾಡುತ್ತೆ. ಓಕೆನಾ, ಇದೇನ್ ಮಾಡ್ಬೋದು, ಕೆಲವೊಂದು ಕೆಮಿಕಲ್ ರಿಯೇಜೆಂಟ್ಸ್ ಇರುತ್ತಲ್ಲ ಅದನ್ನ ರೆಡ್ಯೂಸ್ ಮಾಡ್ಬೋದು. ಇವಾಗ ಸಚ್ ಆಸ್ ಬೆನಿಡಿಕ್ಟ್ ಸೊಲ್ಯೂಷನ್ಸ್. ಸೊ ಇದೇನ್ ಮಾಡುತ್ತೆ, ಕಾಸಸ್ ಅ ಕಲರ್ ಚೇಂಜ್. ಸೊ ಈ ಒಂದು ಪ್ರಾಪರ್ಟಿ ಏನಂದ್ರೆ ಯೂಸ್ಫುಲ್ ಫಾರ್ ಡಿಟೆಕ್ಟಿಂಗ್ ದ ಶುಗರ್ಸ್ ಇನ್ ದ ಲ್ಯಾಬೊರೇಟರಿ ಟೆಸ್ಟ್. ಸೊ ಜಸ್ಟ್ ಏನ್ ನೆನ್ಪಿಟ್ಕೊಳ್ಳಿ ಅಂತ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಅ ರೆಡ್ಯೂಸಿಂಗ್ ಶುಗರ್. ಓಕೆನಾ, ಸೊ ದಟ್ಸ್ ವಾಟ್. ನೆಕ್ಸ್ಟ್ ಪಾಲಿಮರ್ ಫಾರ್ಮೇಶನ್. ಸೊ ಈ ಪಾಲಿಮರ್ ಫಾರ್ಮೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್, ಇವಾಗ ಮೊನೊಸೆಕರೈಡ್ಸ್. ಓಕೆನಾ, ಇದೇನ್ ಮಾಡ್ಬೋದು ಅಂದ್ರೆ ಇಟ್ ಕಂಬೈನ್ಸ್ ಅಂಡ್ ಕ್ಯಾನ್ ಫಾರ್ಮ್ ದ ಲಾರ್ಜರ್ ಕಾರ್ಬೋಹೈಡ್ರೇಟ್ಸ್ ಕಾಲ್ಡ್ ಅಸ್ ಪಾಲಿಸೆಕರೈಡ್ಸ್. ಓಕೆನಾ, ಸಿಂಪಲ್ ಶುಗರ್ಸ್ ಇಂದ ನೀನು ಕಂಬೈನ್ ಮಾಡ್ಬಿಟ್ಟು ನೀನು ಪಾಲಿಸೆಕರೈಡ್ಸ್ ಅಂದ್ರೆ ತುಂಬಾ ಲಾರ್ಜರ್ ಕಾರ್ಬೋಹೈಡ್ರೇಟ್ಸ್ ನೀನು ಫಾರ್ಮ್ ಮಾಡ್ಬೋದು. ಎಕ್ಸಾಂಪಲ್ ಸ್ಟಾರ್ಚ್ ಆಗಿರ್ಬೋದು, ಸೆಲ್ಯುಲೋಸ್ ಆಗಿರ್ಬೋದು, ಗ್ಲೈಕೋಜನ್ ಆಗಿರ್ಬೋದು ಅಲ್ವಾ. ಸೊ ದಟ್ ಈಸ್ ಅಬೌಟ್ ಪಾಲಿಮರ್ ಫಾರ್ಮೇಶನ್. ನೆಕ್ಸ್ಟ್ ಎನರ್ಜಿ ಸೋರ್ಸ್ ಅಂತ ಅಂದ್ರೆ ಇವಾಗ ಕಾರ್ಬೋಹೈಡ್ರೇಟ್ಸ್ ಆರ್ ವಿ ನೋ ದಟ್ ಇಟ್ ಈಸ್ ಅ ಪ್ರೈಮರಿ ಸೋರ್ಸ್ ಅಂತಾನೆ ನಾವು ಹೇಳ್ಬೋದು. ಪ್ರೈಮರೀಸ್ ಅಂಡ್ ಫಾಸ್ಟೆಸ್ಟ್ ಸೋರ್ಸ್ ಅಂತಾನೆ ಹೇಳ್ಬೋದು ಎನರ್ಜಿಗೆ. ಸೊ ವೆನ್ ವಿ ಈಟ್ ಫುಡ್ ಲೈಕ್ ರೈಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಸೊ ಇದನ್ನೆಲ್ಲ ನಾವು ತಿಂದಾಗ ಕಾರ್ಬೋಹೈಡ್ರೇಟ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಗ್ಲೂಕೋಸ್. ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡುತ್ತೆ, ಇದನ್ನ ಬ್ರೇಕ್ ಡೌನ್ ಮಾಡುತ್ತೆ ಗ್ಲೂಕೋಸ್ ಆಗಿ. ಸೊ ವಿಚ್ ಸೆಲ್ಸ್ ಪ್ರೊಡ್ಯೂಸಸ್ ದ ಎನರ್ಜಿ. ಆಯ್ತಾ, ಸೊ ನೀವು ಯಾವಾಗ ಊಟ ಮಾಡ್ತೀರಾ, ಇವಾಗ ರೈಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಈ ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ದಟ್ ಈಸ್ ಅಬೌಟ್ ದ ಎನರ್ಜಿ ಸೋರ್ಸ್. ಓಕೆ, ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಟಿವಿಟಿ. ಸೊ ಇವಾಗ ಕಾರ್ಬೋಹೈಡ್ರೇಟ್ಸ್ ಇವಾಗ ಹೈಡ್ರೋಲಿಸಿಸ್ ಕ್ಯಾನ್ ಅಂಡರ್ಗೋ ಹೈಡ್ರೋಲಿಸಿಸ್ ಆಲ್ಸೋ. ಓಕೆ, ಅಂಡ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಆಕ್ಸಿಡೇಷನ್ ಅಂಡ್ ಫರ್ಮೆಂಟೇಷನ್. ನೆಕ್ಸ್ಟ್ ಸ್ಟ್ರಕ್ಚರಲ್ ರೋಲ್ ಬಂದ್ಬಿಟ್ಟು ಇವಾಗ ಸೆಲ್ಯುಲೋಸ್ ಇನ್ ದ plants provide the strength for the cell walls. ಅರ್ಥ ಆಯ್ತಲ್ವಾ? These are the properties of carbohydrates. Okay, so next question ಬಂದ್ಬಿಟ್ಟು explain the functions of lipids. So first of all lipids ಅಂದ್ರೆ ಏನು?
ಲಿಪಿಡ್ಸ್ ಅಂದರೆ ಅದೊಂದು ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್, ಓಕೆನಾ. ಸೊ ಇವಾಗ ಫ್ಯಾಟ್ಸು, ಆಯಿಲ್ಸು, ವ್ಯಾಕ್ಸಸ್ಸು, ಓಕೆನಾ, ಆಮೇಲೆ ಫಾಸ್ಫೋಲಿಪಿಡ್ಸ್, ಸೊ ದಟ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಸಾಲ್ಯುಬಲ್ ಇನ್ ದ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಓಕೆನಾ. ಲಿಪಿಡ್ಸ್ ಅಂದರೆ ಅದೊಂದು ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್, ಓಕೆನಾ. ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಓಕೆ, ದಿಸ್ ಇಸ್ ಅಬೌಟ್ ಲಿಪಿಡ್ಸ್. ಸೊ ಲಿಪಿಡ್ಸ್ ಅಂದರೆ ಕಾಮನ್ ಆಗಿ ನಾವು ಫ್ಯಾಟ್ಸ್ ಅಂತ ಕರಿತೀವಿ ಅಷ್ಟೇ, ಓಕೆನಾ. ಸೊ ಇದ್ರದ್ದು ಫಂಕ್ಷನ್ ನೋಡೋದಾದ್ರೆ ನಾನು ಒಂದೊಂದಾಗಿ ಹಾಗೆ ಜನರಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಯು ಪೀಪಲ್ ಜಸ್ಟ್ ರಿಮೆಂಬರ್, ಓಕೆ. ಇವಾಗ ಎನರ್ಜಿ ಸ್ಟೋರೇಜ್ ಮಾಡೋದಕ್ಕೆ ಈ ಒಂದು ಲಿಪಿಡ್ಸ್ ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಎನರ್ಜಿ ಸ್ಟೋರೇಜಿಗೆ ಅಂದರೆ ಇಟ್ ಸ್ಟೋರ್ಸ್ ದ ಎನರ್ಜಿ ಫಾರ್ ದ ಫ್ಯೂಚರ್ ಯೂಸ್. ಸೊ ಇಟ್ ಪ್ರೊವೈಡ್ಸ್ ಅಬೌಟ್ 9 ಕ್ಯಾಲರೀಸ್ ಆಫ್ ದ ಎನರ್ಜಿ ಪರ್ ಗ್ರಾಮ್. ಓಕೆ, ಸೊ ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈ ನಾವೇನು ಅವರ್ಗಟ್ಲೆ ನಾವೇನು ತಿಂದಿಲ್ಲ ಅಂತ ಅಂದರೆ ನಮ್ಮ ಬಾಡಿಗೆ ಎಲ್ಲಿಂದ ಎನರ್ಜಿ ಸಿಗತ್ತೆ ಅಲ್ವಾ. ಸೊ ಈ ಬಾಡಿ ಏನು ಮಾಡುತ್ತೆ ಅಂದರೆ ಫಸ್ಟು ಕಾರ್ಬೋಹೈಡ್ರೇಟ್ಸಿಂದ ಯೂಸ್ ಮಾಡ್ಕೊಳ್ಳುತ್ತೆ, ಆಮೇಲೆ ಅದನ್ನು ಯೂಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸ್ಟೋರ್ಡ್ ಫ್ಯಾಟಿಂದ ಅದೇನು ಮಾಡುತ್ತೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಕೆನಾ. ದಿಸ್ ಇಸ್ ಅಬೌಟ್ ಎನರ್ಜಿ ಸ್ಟೋರೇಜ್. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಅಥವಾ ಸೆಕೆಂಡ್ ಫಂಕ್ಷನ್ಸ್ ಆಫ್ ದ ಲಿಪಿಡ್ಸ್ ಏನಪ್ಪ ಅಂತ ಅಂದರೆ ಸೆಕೆಂಡ್ಲಿ ನಾವೇನು ಹೇಳ್ಬೋದು ಅಂದರೆ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್. ಇವಾಗ ಯಾರಾದರೂ ಇವಾಗ ಹೌಸ್ನ ವಿತೌಟ್ ವಾಲ್ಸ್ ಏನು ಮಾಡ್ಬೋದು ಕನ್ಸ್ಟ್ರಕ್ಟ್ ಮಾಡ್ಬೋದಾ? ಇಲ್ಲ ಅಲ್ವಾ. ಸೊ ಸಿಮಿಲರ್ ಆಗಿ ಒಂದೊಂದು ಸೆಲ್ಗೂ ಕೂಡ ಏನು ಬೇಕು, ಮೆಂಬ್ರೇನ್ ಬೇಕು, ಓಕೆನಾ. ಇದ್ರದ್ದು ಫಂಕ್ಷನ್ ಏನಪ್ಪ ಅಂತ ಅಂದರೆ ಲಿಪಿಡ್ಸ್ ಏನು ಮಾಡುತ್ತೆ, ಸೆಲ್ ಮೆಂಬ್ರೇನ್ನ ಫಾರ್ಮ್ ಮಾಡುತ್ತೆ. ಇದೇನು ಮಾಡುತ್ತೆ, ಸೆಲ್ ಮೆಂಬ್ರೇನ್ನ ಫಾರ್ಮ್ ಮಾಡಿಬಿಟ್ಟು ಈ ಸೆಲ್ ಮೆಂಬ್ರೇನು ನಮಗೆ ಸೆಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ದಟ್ ಈಸ್ ವಾಟ್ ಲಿಪಿಡ್ಸ್ ಸೆಲ್ ವಾಲ್ ಬಿಲ್ಡರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಥರ್ಡ್ ಇವಾಗ ನಮಗೆ ಥರ್ಮಲ್ ಇನ್ಸುಲೇಷನ್ ಬಗ್ಗೆ ನಾವು ಬರಿಬೋದು. ಅಂದರೆ ಇವಾಗ ಲಿಪಿಡ್ಸು ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಫಂಕ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವಾಗ ಪ್ರೊಟೆಕ್ಷನ್ ಆಫ್ ಆರ್ಗನ್ಸ್ ಅಂದರೆ ಇವಾಗ ಇದು ಕಾಷಿಯನ್ಸ್ ಥರ ಆ್ಯಕ್ಟ್ ಮಾಡುತ್ತೆ, ಓಕೆನಾ. ಸೊ ಅದೇನು ಮಾಡುತ್ತೆ, ಇಂಜುರೀಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಆರ್ಗನ್ಸ್ನ. So that is about one of the function. Then it acts like a absorption of the fat soluble vitamins. ಅಂದರೆ ಇವಾಗ ಲಿಪಿಡ್ಸ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ನ ಅಬ್ಸಾರ್ಬ್ ಮಾಡ್ಬೋದು. ಯಾವುದಪ್ಪ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಇವಾಗ ಎ ಆಗಿರ್ಬೋದು, ಡಿ ಆಗಿರ್ಬೋದು, ಇ ಆಗಿರ್ಬೋದು, ಕೆ ಆಗಿರ್ಬೋದು, ಇಂಥ ವಿಟಮಿನ್ಸ್ನ ಕೂಡ ಅಬ್ಸಾರ್ಬ್ ಮಾಡುತ್ತೆ ಯಾವುದು, ಲಿಪಿಡ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್, ಓಕೆ. ನೆಕ್ಸ್ಟ್ ಇನ್ನೂ ಒಂದು ಫಂಕ್ಷನ್ ಅಂದರೆ ಇವಾಗ ಹಾರ್ಮೋನ್ ಪ್ರೊಡಕ್ಷನಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದರೆ ಇವಾಗ ಕೆಲವೊಂದು ಲಿಪಿಡ್ಸ್ ಎಸ್ಪೆಷಲಿ ಇವಾಗ ಕೊಲೆಸ್ಟ್ರಾಲ್ ಏನು ಮಾಡುತ್ತೆ ಅಂದರೆ ಇಟ್ ಪ್ರೊಡ್ಯೂಸಸ್ ದ ಇಂಪಾರ್ಟೆಂಟ್ ಹಾರ್ಮೋನ್ಸ್, ಓಕೆನಾ. ಎಕ್ಸಾಂಪಲ್ಸ್ ಇವಾಗ ಗ್ರೋತ್ ಹಾರ್ಮೋನ್ ಆಗಿರ್ಬೋದು, ರಿಪ್ರೊಡಕ್ಷನ್ ಹಾರ್ಮೋನು, ಆಮೇಲೆ ಮೆಟಬಾಲಿಸಮ್ ಇರೋಂಥ ಹಾರ್ಮೋನ್ಸು ಏನಾಗಿರುತ್ತೆ ಅಲ್ವಾ. ಸೊ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಒಂದು ಲಿಪಿಡ್ಸ್ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ದ ಕೊಲೆಸ್ಟ್ರಾಲ್. ಅದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಲಿಪಿಡ್ಸ್ ಹಾರ್ಮೋನ್ ಫ್ಯಾಕ್ಟ್ರಿ ಅಂತನ ಆ ಥರ ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಇನ್ನೂ ಒಂದು ಫಂಕ್ಷನ್ ಅಂತ ಅಂದರೆ ಇವಾಗ ಈ ವ್ಯಾಕ್ಸಸ್ ಇರುತ್ತೆ ಅಲ್ವಾ, ವ್ಯಾಕ್ಸಸ್ ಏನು ಮಾಡುತ್ತೆ, ವಾಟರ್ ಪ್ರೂಫ್ ಲೇಯರ್ನ ಫಾರ್ಮ್ ಮಾಡುತ್ತೆ. ಯಾವುದ್ರ ಮೇಲೆ, ಪ್ಲ್ಯಾಂಟ್ ಲೀವ್ಸ್, ಫ್ರೂಟ್ಸ್, ಸ್ಕಿನ್ಸ್ಗಳ ಮೇಲೆ ಏನು ಮಾಡುತ್ತೆ, ಒಂದು ವಾಟರ್ ಪ್ರೂಫ್ ಲೇಯರ್ನ ಫಾರ್ಮ್ ಮಾಡುತ್ತೆ. ಸೊ ಇದೇ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಪ್ರಿವೆಂಟ್ ಎಕ್ಸೆಸಿವ್ ವಾಟರ್ ಲಾಸ್ಗೆ ಇದು ಪ್ರಿವೆಂಟ್ ಮಾಡುತ್ತೆ, ಓಕೆನಾ. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್ ಇವಾಗ ಇನ್ನೂ ಒಂದು ಫಂಕ್ಷನ್ ಹೇಳ್ಬೋದು ಅಂತ ಅಂದರೆ ಇದು ಎಸ್ಪೆಷಲಿ ನಮಗೆ ಬ್ರೈನ್ ಫಂಕ್ಷನಿಗೆ ಯೂಸ್ ಆಗುತ್ತೆ, ಆಮೇಲೆ ಹೆಲ್ತಿ ಸ್ಕಿನ್ ಅದಕ್ಕೂ ಕೂಡ ಯೂಸ್ ಆಗುತ್ತೆ, ಮತ್ತು ಗ್ರೋತಿಗೆ ಯೂಸ್ ಆಗುತ್ತೆ, ಆಮೇಲೆ ಸೆಲ್ ಫಂಕ್ಷನ್ಗೂ ಕೂಡ ಇದು ಈ ಲಿಪಿಡ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ, ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಲಿಪಿಡ್ಸ್. ಸೊ ಏನೇನಪ್ಪ ಫಂಕ್ಷನ್ಸ್ ಅಂದರೆ ಇದು ಎನರ್ಜಿ ಸ್ಟೋರೇಜಿಗೆ ಯೂಸ್ ಮಾಡ್ಬೋದು, ಆಮೇಲೆ ವಾಟರ್ ಬಿಲ್ಡರ್ ಅಂದರೆ ಒಂದು ಸೆಲ್ ಮೆಂಬ್ರೇನ್ನ ಫಾರ್ಮ್ ಮಾಡುತ್ತೆ, ಆಮೇಲೆ ಬಾಡಿನ ವಾರ್ಮ್ ಆಗಿಡುತ್ತೆ, ಆಮೇಲೆ ಇಂಟರ್ನಲ್ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಇವಾಗ ಕೆಲವೊಂದು ವಿಟಮಿನ್ಸ್ಗಳಿರ್ಬೋದು, ಇವಾಗ ಎ ಆಗಿರ್ಬೋದು, ಡಿ ಆಗಿರ್ಬೋದು, ಇ ಆಗಿರ್ಬೋದು, ಕೆ ಆಗಿರ್ಬೋದು, ಈ ವಿಟಮಿನ್ಸ್ಗಳನ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಈ ಕೆಲವೊಂದು ಇಂಪಾರ್ಟೆಂಟ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ವಾಟರ್ ಲಾಸ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ,
ಆಮೇಲೆ ಇವಾಗ ಬ್ರೈನ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಇದನ್ನ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಲಿಪಿಡ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಲಿಪಿಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಈಸ್ ಬಯೋಮಾಲಿಕ್ಯೂಲ್, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ಸ್ ಆಫ್ ದ ಬಯೋಮಾಲಿಕ್ಯೂಲ್. ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಬಯೋಮಾಲಿಕ್ಯೂಲ್ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆನಾ? ಸೊ ದೇ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ಹೆಲ್ಪ್ ಇನ್ ಮೆನಿ ಬಾಡಿ ಫಂಕ್ಷನ್ಸ್. ತುಂಬ ಬಾಡಿ ಫಂಕ್ಷನ್ಸ್ಗೆ ಈ ಒಂದು ಬಯೋಮಾಲಿಕ್ಯೂಲ್ ಹೆಲ್ಪ್ ಆಗುತ್ತೆ. ಈ ಬಯೋಮಾಲಿಕ್ಯೂಲ್ ಬಂದು ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲು. ಸೊ ಇದು ಏನಾಗುತ್ತೆ ಅಂದರೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಓಕೆನಾ? ಸೊ ದೇ ಆರ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಲೇ ಹೇಳ್ಬೋದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ. ಓಕೆ, ಅಥವಾ ಲಿವಿಂಗ್ ಥಿಂಗ್ಸಲ್ಲಿ. ಓಕೆ, ಸೊ ಯಾವ್ದ್ಯಾವುದು ಟೈಪ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ನ್ಯೂಕ್ಲಿಕ್ ಆಸಿಡ್ಸು. ದೀಸ್ ಆರ್ ದ ಟೈಪ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್. ಫಸ್ಟಿಗೆ ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾರ್ಬೋಹೈಡ್ರೇಟ್ ಬಂದು ಇದೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆನಾ? ಇದು ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇಂದ ಮಾಡಿರುವಂತ ಕಾಂಪೌಂಡ್ ಅಥವಾ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಲಿವಿಂಗ್ ಥಿಂಗ್ಸ್ ಅಲ್ಲಿ. ಸೊ ಇದು ನಮಗೆ ಹೆಂಗ್ ಸಿಗತ್ತೆ ಅಂತ ಅಂದ್ರೆ ಇವಾಗ ವೆಜಿಟೇಬಲ್ಸ್, ಫ್ರೂಟ್ಸ್ಗಳನ್ನ ಜಾಸ್ತಿ ತಿಂದಾಗ ನಮಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಲಿಪಿಡ್ಸ್. ಲಿಪಿಡ್ಸ್ ವೇರ್ ಡಸ್ ದ ಬಾಡಿ ಸ್ಟೋರ್ಸ್ ದ ಎನರ್ಜಿ. ಇಷ್ಟೊತ್ತು ನಾನು ಲಿಪಿಡ್ಸ್ ಬಗ್ಗೆ ಹೇಳ್ದೆ. ಎಲ್ಲಿ ಸ್ಟೋರ್ ಮಾಡುತ್ತೆ ಎನರ್ಜಿನ ಅಂತ ಅಂದ್ರೆ ಸೊ ಇಟ್ ವಿಲ್ ಸ್ಟೋರ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ಸ್. ಓಕೆನಾ? ಇವಾಗ ಇದ್ರದ್ದು ಫಂಕ್ಷನ್ ಬಂದ್ಬಿಟ್ಟು ಇದು ಎನರ್ಜಿನ ಸ್ಟೋರ್ ಮಾಡುತ್ತೆ, ಸೆಲ್ ಮೆಂಬ್ರೇನ್ಸ್ನ ಫಾರ್ಮ್ ಮಾಡುತ್ತೆ, ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಬಾಡಿನ ವಾರ್ಮ್ ಆಗಿ ಇಟ್ಟಿರುತ್ತೆ. ನೀವೇನೇನು ಫಂಕ್ಷನ್ಸ್ ಓದಿದ್ರಲ್ವಾ ಅದೇ ಫಂಕ್ಷನ್ನ ಬರೀರಿ. ಓಕೆನಾ? ದಟ್ ಇಸ್ ಅಬೌಟ್ ಲಿಪಿಡ್ಸ್. ನೆಕ್ಸ್ಟ್ ಇವಾಗ ಪ್ರೋಟೀನ್ಸ್ ಬಗ್ಗೆ ಕೇಳಿದ್ದಾರೆ. ಯಾಕೆ ಬಾಡಿ ಬಿಲ್ಡರ್ಸ್ ಜಾಸ್ತಿ ಎಗ್ ಮತ್ತೆ ಪ್ರೋಟೀನ್ ರಿಚ್ ಫುಡ್ ನ ತಿಂತಾರೆ ಅಂತ ಅಂದ್ರೆ ಬಾಡಿನ ಬಿಲ್ಡ್ ಮಾಡೋದಕ್ಕೋಸ್ಕರ. ಅಂದರೆ ಇವಾಗ ಮಸಲ್ಸ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಅವರಿಗೆ ಪ್ರೋಟೀನ್ ಬೇಕಾಗತ್ತೆ. ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಅಂದರೆ ಈ ಒಂದು ಪ್ರೋಟೀನ್ಸು ಅಮೈನೋ ಆಸಿಡ್ಸಿಂದ ಮಾಡಿರ್ತಾರೆ. ಆಮೇಲೆ ಇದು ಗ್ರೋತ್ ಮತ್ತು ರಿಪೇರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್. ಸೊ ದಿಸ್ ಈಸ್ ಅಬೌಟ್ ಪ್ರೋಟೀನ್ಸ್. ಇದ್ರದ್ದು ಫಂಕ್ಷನ್ ಬಂದ್ಬಿಟ್ಟು ಇವಾಗ ಗ್ರೋತ್ ಆಗಿರ್ಬೋದು, ಆಮೇಲೆ ರಿಪೇರ್ ಆಫ್ ಟಿಶ್ಯೂಸ್ನ ರಿಪೇರ್ ಮಾಡೋದಾಗಿರ್ಬೋದು, ಎನ್ಸೈಮ್ಸು ಮತ್ತು ಹಾರ್ಮೋನ್ಸು, ಇಮ್ಯುನಿಟಿ. ಸೊ ದೀಸ್ ಆರ್ ದ functions of the proteins. Next, so this is about proteins ಮತ್ತೆ lipids. Next ಇವಾಗ ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಸೊ ವೈ ಡು ದ ಚಿಲ್ಡ್ರನ್ ರಿಸೆಂಬಲ್ ದೇರ್ ಪೇರೆಂಟ್ಸ್? ಬಿಕಾಸ್ ಆಫ್ ದೇರ್ ಜೀನ್ಸ್. ಅಂದರೆ ಯಾಕೆ ಸ್ವಲ್ಪ ಸಿಮಿಲರ್ ಆಗಿ ಕಾಣಿಸ್ತಾರೆ ಪೇರೆಂಟ್ಸಿಗೆ ಚಿಲ್ಡ್ರನ್ಸು ಅಂತ? ಯಾಕೆ ಅಂದರೆ ಜೀನ್ಸ್, ಬಿಕಾಸ್ ಆಫ್ ಜೀನ್ಸ್. ಸೊ ಜೀನ್ಸ್ ಅಂದರೆ ಜೀನ್ಸ್ ಯೂಶುವಲ್ ಆಗಿ DNA ಇಂದ ಮಾಡಿರ್ತಾರೆ. ಈ ನ್ಯೂಕ್ಲಿಕ್ ಆಸಿಡ್ ಏನಂದರೆ ಇಟ್ ವಿಲ್ ಸ್ಟೋರ್ ಆ್ಯಂಡ್ ಟ್ರಾನ್ಸ್ಫರ್ ದ ಜೆನೆಟಿಕ್ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಟೈಪ್ಸ್ ಇದೆ, DNA ಮತ್ತು RNA ಅಂತ. ಓಕೆನಾ? ಇದ್ರದ್ದು ಫಂಕ್ಷನ್ ಏನಂದರೆ ಹೆರಿಡಿಟಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದು, ಪ್ರೋಟೀನ್ ಸಿಂಥಸಿಸ್ನ ಕಂಟ್ರೋಲ್ ಮಾಡೋದು, ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡೋದು, ಇದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ನ್ಯೂಕ್ಲಿಕ್ ಆಸಿಡ್. ಸೊ ಅರ್ಥ ಆಯ್ತಲ್ವಾ? ಸೊ ನ್ಯೂಕ್ಲಿಕ್ ಆಸಿಡ್ ಅಂದರೆ ಅದೇನಂದರೆ ಸೊ ಅದೇನು ಮಾಡುತ್ತೆ? ಸ್ಟೋರ್ ಮಾಡುತ್ತೆ. ಜೆನೆಟಿಕ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದು ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಯಾವ್ದು ಮಾಡುತ್ತೆ ಅಂದರೆ ನ್ಯೂಕ್ಲಿಕ್ ಆಸಿಡ್ ಮಾಡುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ದ ಫಂಕ್ಷನ್ಸ್ ಆಫ್ ದ ಸೆಲ್ ವಿತ್ ದ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ನಮ್ಗೆ ಆಲ್ರೆಡಿ ಸೆಲ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತು. ಅದರಲ್ಲಿರೋವಂಥ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ತುಂಬ ಪಾರ್ಟ್ಸ್ಗಳಿರ್ತವೆ. ಅದರಲ್ಲಿ ಯಾವ್ಯಾವ ಪಾರ್ಟ್ ಏನೇನು ಮಾಡುತ್ತೆ ಅಂತಲೂ ನಮಗೆ ಗೊತ್ತು. ಸೊ ಅಲ್ವಾ? ಸೊ ಯೂಶ್ವಲ್ ಆಗಿ ನಮಗೆ ಸೆಲ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಅಂತೂ ಇದೆ ಅಲ್ವಾ? ಸೊ ಅದರದ್ದು ಸ್ಟ್ರಕ್ಚರ್ಗಳು ನೀವು ಫಸ್ಟ್ ಕ್ವೆಶನ್ಸಲ್ಲಿ ಏನು ಮಾಡಿರ್ತೀರಾ ಅದನ್ನೆಲ್ಲ ಬರಿಬೇಕಾಗತ್ತೆ. ಇದ್ರದ್ದು ಫಂಕ್ಷನ್ ಬಂದ್ಬಿಟ್ಟು ಇದೇನು ಮಾಡುತ್ತೆ ಅಂದರೆ ರೆಸ್ಪಿರೇಷನ್. ಅಂದರೆ ಇದು ಗ್ಲೂಕೋಸ್ನ ATPಗೆ ಕನ್ವರ್ಟ್ ಮಾಡುತ್ತೆ. ಏನಕ್ಕೆ? ಎನರ್ಜಿಗೋಸ್ಕರ. ಆಮೇಲೆ ಪ್ರೋಟೀನ್ ಸಿಂಥಸಿಸ್ ಇದೇನು ಮಾಡುತ್ತೆ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ಸ್ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆನಾ? ಸೊ ಇಂಟು ಪ್ರೋಟೀನ್ಸ್. ನೆಕ್ಸ್ಟ್ ಸ್ಟೋರೇಜ್ ಮತ್ತು ಪ್ರೊಸೆಸಿಂಗ್ ಇದೇನು ಮಾಡುತ್ತೆ? ಸಿಂಥಸಿಸ್ಸು, ಮಾಡಿಫೈಯಿಂಗ್ ಆ್ಯಂಡ್ ದ ಟ್ರಾನ್ಸ್ಪೋರ್ಟ್ ಮಾಲಿಕ್ಯೂಲ್ಸ್ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ.
ಆಮೇಲೆ ಸೆಲ್ಯುಲರ್ ಕಮ್ಯುನಿಕೇಶನ್, ಸೊ ಸಿಗ್ನಲ್ ಬಿಟ್ವೀನ್ ದ ಸೆಲ್ಸ್ ವಿಯಾ ವೇರಿಯಸ್ ಮಾಲಿಕ್ಯೂಲ್ಸ್. ಯಾವ ರೀತಿ ಸೆಲ್ಸ್ ಕಮ್ಯುನಿಕೇಟ್ ಮಾಡುತ್ತೆ ಅಂದರೆ ಥ್ರೂ ದ ಮಾಲಿಕ್ಯೂಲ್ಸ್. ಓಕೆ, ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಏನಪ್ಪ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಇದು ಅನ್ವಾಂಟೆಡ್ ಥಿಂಗ್ಸ್ ಆಗಿರ್ಬೋದು ಅಥವಾ ವೇಸ್ಟ್ ಆಗಿರ್ಬೋದು ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಸೆಲ್ ಡಿವಿಷನ್, ಸೊ ಇದೇನು ಮಾಡುತ್ತೆ ಅಂದರೆ ರೆಪ್ಲಿಕೇಟ್ಸ್ ದ ಸೆಲ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್ ಆ್ಯಂಡ್ ರೀಪ್ರೊಡಕ್ಷನ್. ಸೊ ಸೆಲ್ಸ್ನ ರೆಪ್ಲಿಕೇಟ್ ಮಾಡುತ್ತೆ ಅಂದರೆ ಡ್ಯೂಪ್ಲಿಕೇಟ್ ಮಾಡುತ್ತೆ. ಓಕೆ, ಏನಕ್ಕೆ ಅಂದರೆ ಗ್ರೋ ಅಪ್ ಮಾಡೋದಕ್ಕೆ, ಗ್ರೋತ್ ಮಾಡೋದಕ್ಕೆ, ಆಮೇಲೆ ರಿಪೇರ್ ಮಾಡೋದಕ್ಕೆ, ರೀಪ್ರೊಡಕ್ಷನಿಗೆ ಸೆಲ್ ಡಿವಿಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ಯೂಸ್ ಆಗುತ್ತೆ. ಸೊ ಎಕ್ಸ್ಪ್ಲೈನ್ ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನಿಮಲ್ ಸೆಲ್ ಅಂಡ್ ಪ್ಲಾಂಟ್ ಸೆಲ್ಸ್. ಸೊ ಇವಾಗ ಅನಿಮಲ್ ಸೆಲ್ ಪ್ಲಾಂಟ್ ಸೆಲ್ಸ್ ಡಿಫ್ರೆನ್ಸ್ ನೋಡ್ತಾ ಹೋಗೋಣ ಒಂದೊಂದಾಗೆ. ಸೊ ಈ ಅನಿಮಲ್ ಸೆಲ್ಸ್ ಅಲ್ಲಿ ಯಾವುದೇ ರೀತಿ ಸೆಲ್ ವಾಲ್ ಇರೋದಿಲ್ಲ, ಆದರೆ ಪ್ಲಾಂಟ್ ಸೆಲ್ಸ್ ಅಲ್ಲಿ ಸೆಲ್ ವಾಲ್ ಇರುತ್ತೆ. ಆಮೇಲೆ ಅನಿಮಲ್ ಸೆಲ್ಸ್ ಅಲ್ಲಿ ಸೆಲ್ ಮೆಂಬ್ರೇನ್ ಇರೋದಿಲ್ಲ, ಪ್ಲಾಂಟ್ ಸೆಲ್ ಅಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ. ಆಮೇಲೆ ಈ ಒಂದು ಅನಿಮಲ್ ಸೆಲ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಪ್ಲಾಂಟ್ ಸೆಲ್ ಅಲ್ಲಿ ಅದು ಇಂಪಾರ್ಟೆಂಟ್ ಫಾರ್ ದ ಫೋಟೋಸಿಂಥಸಿಸ್. ಆಮೇಲೆ ಅನಿಮಲ್ ಸೆಲ್ ಅಲ್ಲಿ ವ್ಯಾಕ್ಯೂಲು ತುಂಬಾ ಸ್ಮಾಲ್ ಆಗಿರುತ್ತೆ ಮತ್ತೆ ಜಾಸ್ತಿ ಇರುತ್ತೆ. ಪ್ಲಾಂಟ್ ಸೆಲ್ ಅಲ್ಲಿ ಈ ಒಂದು ವ್ಯಾಕ್ಯೂಲು ತುಂಬಾ ಲಾರ್ಜ್ ಆಗಿರುತ್ತೆ ಮತ್ತೆ ಅದು ಸಿಂಗಲ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದ್ರದ್ದು ಶೇಪ್ ಹೆಂಗಿರುತ್ತೆ ಅಂದರೆ ಈ ಥರ ಇರೆಗ್ಯುಲರ್ ಶೇಪ್, ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಥರ ಶೇಪ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಟ್ಸ್ ಶೇಪ್ ಈಸ್ ಇರೆಗ್ಯುಲರ್. ಓಕೆ, ಆ್ಯಂಡ್ ಬ್ಲಾಬಿ ರೌಂಡ್. ಮತ್ತು ಇದ್ರದ್ದು ಶೇಪು ವೆಲ್ ಸ್ಟ್ರಕ್ಚರ್ ಮತ್ತು ಫಿಕ್ಸ್ಡ್ ಶೇಪ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಅನಿಮಲ್ ಸೆಲ್ಸಲ್ಲಿ ಲ್ಯಾಟಿಸ್ ಲೈಕ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಆಬ್ಸೆಂಟ್ ಆಗಿರುತ್ತೆ. ಈ ಒಂದು ಪ್ಲಾಂಟ್ ಸೆಲ್ಲಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಯು ಹ್ಯಾವ್ ಟು ಮೆನ್ಷನ್ ದೀಸ್ ಡಿಫ್ರೆನ್ಸಸ್ ಇಫ್ ದೇ ಆಸ್ಕ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ಸ್ ಆ್ಯಂಡ್ ಅನಿಮಲ್ ಸೆಲ್ಸ್. Okay, next question. Explain in detail the properties and applications of nucleic acid. Okay, so ಇವಾಗ ನಮಗೆ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಗೊತ್ತು, ಏನಂದ್ರೆ ಇದೊಂದು ಕಾಂಪ್ಲೆಕ್ಸ್ ಬಯೋಮಾಲಿಕ್ಯೂಲ್ಸ್. ಇದೇನಪ್ಪ ಅಂತ ಅಂದ್ರೆ ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ಸ್ ಇಂದ ಮಾಡಿರ್ತಾರೆ. ಓಕೆನಾ, ಇದೇನು ಮಾಡುತ್ತೆ ಅಂದರೆ ಇವಾಗ ಜೆನೆಟಿಕ್ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಸ್ಟೋರ್ ಮಾಡೋದಾಗಿರ್ಬೋದು, ಇದಕ್ಕೋಸ್ಕರ ನ್ಯೂಕ್ಲಿಕ್ ಆಸಿಡ್ಸ್ನ ನಾವು ಯೂಸ್ ಮಾಡ್ತೀವಿ. ನ್ಯೂಕ್ಲಿಕ್ ಆಸಿಡ್ಸ್ ಯೂಸ್ ಆಗತ್ತೆ. ಓಕೆನಾ, ಸೊ ದಟ್ ಈಸ್ ವಾಟ್ ನ್ಯೂಕ್ಲಿಕ್ ಆಸಿಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಬಯೋಮಾಲಿಕ್ಯೂಲ್ ದಟ್ ಈಸ್ ಯೂಸ್ಡ್ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಫರ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೇರ್ ಆರ್ 2 types ಆಫ್ ನ್ಯೂಕ್ಲಿಕ್ ಆಸಿಡ್, ಒಂದು DNA, ಒಂದು RNA. DNA ಏನು ಮಾಡುತ್ತೆ ಅಂದರೆ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ನ ಅಥವಾ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ. RNA ಏನು ಮಾಡುತ್ತೆ ಅಂದರೆ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಜೆನೆಟಿಕ್ ಮೆಸೇಜಸ್ನ ಕ್ಯಾರಿ ಮಾಡಿರುತ್ತೆ. ಓಕೆ, ಇದ್ರದ್ದು ಪ್ರಾಪರ್ಟೀಸ್ ನೋಡೋದಾದ್ರೆ ಇದ್ರದ್ದು ಕಾಂಪೋಸಿಷನ್. ಸೊ ಇದು ಯಾವುದರಿಂದ ಮಾಡಿರುತ್ತೆ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಇಂದ ಈ ಒಂದು ನ್ಯೂಕ್ಲಿಕ್ ಆಸಿಡ್ಸ್ನ ಮಾಡಿರ್ತಾರೆ. ಓಕೆನಾ, ಇದರಲ್ಲಿ ಏನೇನಿರುತ್ತೆ ಅಂದರೆ ಶುಗರು ಮತ್ತು ಫಾಸ್ಫೇಟ್ ಗ್ರೂಪು ಮತ್ತು ನೈಟ್ರೋಜನ್ ಬೇಸ್ ಇರುತ್ತೆ. ಓಕೆ, ಇದ್ರದ್ದು ಸ್ಟ್ರಕ್ಚರ್ ಬಂದ್ಬಿಟ್ಟು ಸೊ DNA ಏನಂದರೆ DNA ಇಸ್ ನಥಿಂಗ್ ಬಟ್ ಡಬಲ್ ಸ್ಟ್ಯಾಂಡರ್ಡ್, RNA ಇಸ್ ನಥಿಂಗ್ ಬಟ್ ಸಿಂಗಲ್ ಸ್ಟ್ಯಾಂಡರ್ಡ್. ಸೊ DNA ಈಸ್ ಸ್ಟೇಬಲ್ ಆ್ಯಂಡ್ ಸ್ಟೋರ್ಸ್ ಲಾಂಗ್ ಟರ್ಮ್ ಜೆನೆಟಿಕ್ ಇನ್ಫಾರ್ಮೇಶನ್ ವೈಲ್ RNA ಸ್ಟೋರ್ಸ್ ಟೆಂಪರರಿಲಿ. ಅರ್ಥ ಆಯ್ತಲ್ವಾ? DNA ಬಂದ್ಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ, RNA ಬಂದ್ಬಿಟ್ಟು ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. DNA ಏನಂದ್ರೆ ಸೊ ಲಾಂಗ್ ಟರ್ಮ್ ಆಗಿ ನಿಮ್ಮ ಒಂದು ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡುತ್ತೆ ಮತ್ತೆ ಸ್ಟೋರ್ ಮಾಡುತ್ತೆ. ಆದ್ರೆ RNA ಏನ್ ಮಾಡುತ್ತೆ, ಈ ಒಂದು ಇನ್ಫಾರ್ಮೇಶನ್ ಟೆಂಪರರಿಯಾಗಿ ಏನು ಮಾಡುತ್ತೆ, ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆ, ಇವಾಗ ಜೆನೆಟಿಕ್ ಕೋಡ್. ಸೊ DNA ಏನಿರುತ್ತೆ ಅಂದರೆ DNA ಕಂಟೈನ್ಸ್ ದ ಯುನೀಕ್ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ದಟ್ ಆಕ್ಟ್ಸ್ ಆ್ಯಂಡ್ ಕೋಡ್ ಫಾರ್ ದ ಪ್ರೋಟೀನ್ಸ್. ಓಕೆನಾ, DNA ಅಂದರೆ DNA ಅಲ್ಲಿ ಏನು ಕಂಟೈನ್ ಆಗಿರುತ್ತೆ ಅಂದರೆ ಒಂದು ಯುನೀಕ್ ಸೀಕ್ವೆನ್ಸ್ ಇರುತ್ತೆ. ಓಕೆನಾ, ಸೊ ಯಾವುದು ಯುನೀಕ್ ಸೀಕ್ವೆನ್ಸು, ನೈಟ್ರೋಜನ್ ಬೇಸಸ್ದು ಯುನೀಕ್ ಸೀಕ್ವೆನ್ಸ್ ಏನಿರುತ್ತೆ ಇರುತ್ತೆ. ಸೊ ಇದು ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂದರೆ ದಟ್ ಆಕ್ಟ್ಸ್ ಆ್ಯಂಡ್ ಕೋಡ್ಸ್ ಫಾರ್ ದ ಪ್ರೋಟೀನ್ಸ್ಗೆ ಏನು ಮಾಡುತ್ತೆ, ಕೋಡ್ ಮಾಡುತ್ತೆ. ಓಕೆ, RNA ಏನು ಮಾಡುತ್ತೆ ಅಂದರೆ ಇಟ್ ಮೇನ್ಲಿ ಹೆಲ್ಪ್ಸ್ ಟು ಟ್ರಾನ್ಸ್ಲೇಟ್ ದ DNA ಕೋಡ್ ಇನ್ ಟು ದ ಪ್ರೋಟೀನ್ಸ್. DNA ಕೋಡ್ನ ಪ್ರೋಟೀನ್ಸಿಗೆ ಕನ್ವರ್ಟ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾವುದು, ಈ ಒಂದು RNA. ನೆಕ್ಸ್ಟ್ ಸೆಲ್ಫ್ ರೆಪ್ಲಿಕೇಶನ್ ಅಂದರೆ DNA ಕ್ಯಾನ್ ಕಾಪಿ ಇಟ್ ಸೆಲ್ಫ್ ಬಿಫೋರ್ ದ ಸೆಲ್ ಡಿವಿಷನ್ ಎನ್ಶೂರಿಂಗ್ ಜೆನೆಟಿಕ್ ಇನ್ಫಾರ್ಮೇಶನ್ ಪಾಸ್ ಟು ದ ನ್ಯೂ ಸೆಲ್ಸ್. ಓಕೆ, ಸೆಲ್ಫ್ ರೆಪ್ಲಿಕೇಶನ್ ಅಂದರೆ DNA ಅದೇ ಒಂದು ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಓಕೆನಾ, ಅದೇ ಒಂದು ಕಾಪಿನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಯಾಕೆ ಅಂದರೆ ಯಾವುದೇ ರೀತಿ ಜೆನೆಟಿಕ್ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು, ಅದು ನ್ಯೂ ಸೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಅನ್ನೋ ಒಂದು ಕಾರಣಕ್ಕೆ. ಓಕೆ, ನೆಕ್ಸ್ಟ್ ಮ್ಯೂಟೇಷನ್ ಪಾಸಿಬಿಲಿಟಿ ಅಂತ ಅಂದರೆ ನ್ಯೂಕ್ಲಿಕ್ ಆಸಿಡ್ ಕ್ಯಾನ್ ಅಂಡರ್ಗೋ
ಏನದು ಮ್ಯೂಟೇಷನ್ಸ್. ಓಕೆ, ಮ್ಯೂಟೇಷನ್ಸ್ ಅಂದರೆ ಚೇಂಜ್ ಆಫ್ ಸೀಕ್ವೆನ್ಸ್. ಇಟ್ ಕ್ಯಾನ್ ಗೋ ಮೆನಿ ಚೇಂಜ್ ಆಫ್ ಸೀಕ್ವೆನ್ಸ್. ಓಕೆನಾ? ಸೊ ವಿಚ್ ಮೇ ಲೀಡ್ ಟು ದ ಜೆನೆಟಿಕ್ ವೇರಿಯೇಷನ್ಸ್ ಆರ್ ದ ಡಿಸೀಸಸ್. ಸೊ ಇದರಿಂದ ನಮಗೆ ಜೆನೆಟಿಕ್ ವೇರಿಯೇಷನ್ಸ್ ಆಗಿರ್ಬೋದು ಅಥವಾ ಡಿಸೀಸಸ್ ಕೂಡ ನಮಗೆ ಬರ್ಬೋದು. ಇನ್ ಕೇಸ್ ಇಫ್ ಇಟ್ ಅಂಡರ್ಗೋ ಮ್ಯೂಟೇಷನ್ಸ್, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗಿದ್ರು ಕೂಡ ಸೀಕ್ವೆನ್ಸ್ ಅಲ್ಲಿ ನಮಗೆ ಜೆನೆಟಿಕಲಿ ವೇರಿಯೇಷನ್ಸ್ ಆಗ್ಬೋದು, ಇನ್ಫಾರ್ಮೇಶನ್ ಸ್ವಲ್ಪ ಚೇಂಜ್ ಆಗ್ಬೋದು, ಆಮೇಲೆ ಇದರಿಂದ ನಮಗೆ ಡಿಸೀಸಸ್ ಕೂಡ ನಮಗೆ ಬರ್ಬೋದು. ಓಕೆನಾ? ದಟ್ ಇಸ್ ಅಬೌಟ್ ಮ್ಯೂಟೇಷನ್ ಪಾಸಿಬಿಲಿಟಿ. ಓಕೆ, ನೆಕ್ಸ್ಟ್ ಇದರದ ಅಪ್ಲಿಕೇಶನ್ ಬಂದು ಜೆನೆಟಿಕ್ ಇನ್ಫಾರ್ಮೇಶನ್ ಸ್ಟೋರೇಜ್. ಅಂದ್ರೆ DNA ಕ್ಯಾರೀಸ್ ದ ಹೆರಿಡಿಟರಿ ಇನ್ಫಾರ್ಮೇಶನ್ ಅಂಡ್ ಪಾಸಸ್ ಇಟ್ ಫ್ರಮ್ ದ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಸೊ ಇದ್ರದ್ದು ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ನ ಪಾಸ್ ಮಾಡುತ್ತೆ, ಸ್ಟೋರ್ ಮಾಡಿಬಿಟ್ಟು ಬೇರೆ ಸೆಲ್ಸ್ ಗಳಿಗೆ ಪಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ರೋಟೀನ್ ಸಿಂಥಸಿಸ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಈ RNA ಏನಂದ್ರೆ ಪ್ರೋಟೀನ್ ನ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು RNA. ನೆಕ್ಸ್ಟ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಸೈಂಟಿಸ್ಟ್ ಮಾಡಿಫೈ ದ DNA ಟು ಡೆವಲಪ್ ದ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಸೊ ಓಕೆ, ಈ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂತ ಅಂದರೆ DNA ಸ್ವಲ್ಪ ವೇರಿ ಮಾಡ್ತಾರೆ ಅಥವಾ ಮಾಡಿಫೈ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ಸೊ ಮಾಡಿಫೈಡ್ ಆರ್ಗ್ಯಾನಿಸಮ್ನ ಡೆವಲಪ್ ಮಾಡೋದಕ್ಕೆ. ಓಕೆನಾ? ಸೊ ಎಸ್ಪೆಷಲಿ ಇಟ್ ಇಸ್ ಯೂಸ್ಡ್ ಇನ್ ಟು ಇಂಪ್ರೂವ್ ದ ಕ್ರಾಪ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೆಡಿಕಲ್ ಡಯಾಗ್ನೋಸಿಸ್. DNA ಆ್ಯಂಡ್ RNA ಹೆಲ್ಪ್ಸ್ ಇನ್ ಡಿಟೆಕ್ಟಿಂಗ್ ದ ಡಿಸೀಸ್ ಲೈಕ್ ಕ್ಯಾನ್ಸರ್, ವೈರಲ್ ಇನ್ಫೆಕ್ಷನ್ಸ್ ಆ್ಯಂಡ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಈ DNA ಅಥವಾ RNA ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಡಿಸೀಸ್ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ. ಸೊ ಇವಾಗ ಕ್ಯಾನ್ಸರ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಜೆನೆಟಿಕ್ ಡಿಸಾರ್ಡರ್ಗಳಾಗಿರ್ಬೋದು, ಇಂಥ ಒಂದು ಡಿಸೀಸಸ್ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಈ ಒಂದು RNA ಮತ್ತು DNA ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ DNA ಫಿಂಗರ್ ಪ್ರಿಂಟ್. ಈ ಒಂದು DNA ಫಿಂಗರ್ ಪ್ರಿಂಟ್ ಯೂಶುವಲ್ ಆಗಿ ಸೊ ಬಯೋಮೆಟ್ರಿಕ್ ವೆರಿಫಿಕೇಶನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಈ ಒಂದು ಫಿಂಗರ್ ಪ್ರಿಂಟ್ ಅನ್ನೋದು. ಓಕೆ, ನೆಕ್ಸ್ಟ್ ಇವಾಗ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಇವಾಗ mRNA ಲೈಕ್ ಇವಾಗ COVID-19 ಆಗಿರ್ಬೋದು, ಕೋವಿಡ್ ವ್ಯಾಕ್ಸಿನ್ಸ್. ಸೊ mRNA ಲೈಕ್ ಕೋವಿಡ್ ವ್ಯಾಕ್ಸಿನ್ಸ್ ಸೊ ಯೂಸಸ್ RNA ಟು ಸಿಮ್ಯುಲೇಟ್ ದ ಇಮ್ಯುನಿಟಿ ಇನ್ ದ ಬಾಡಿ. ಓಕೆನಾ? ಈ mRNA ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಿಮ್ಯುಲೇಟ್ ಮಾಡೋದಕ್ಕೆ ಇಮ್ಯುನಿಟಿನ ಬಾಡಿಯಲ್ಲಿ. ಓಕೆ, ದಿಸ್ ಇಸ್ ಅಬೌಟ್ ನ್ಯೂಕ್ಲಿಕ್ ಆಸಿಡ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಸೊ ಇದೊಂದು ಜಸ್ಟಿಫಿಕೇಶನ್ ಸ್ಟೇಟ್ಮೆಂಟ್ ಅಂತಲೇ ನಾವು ಹೇಳ್ಬೋದು. ಜನರಲ್ ಆಗಿ ನಮಗೆ ಪ್ರೋಟೀನ್ ಏನಕ್ಕೆ ಬೇಕು ಅಂತ ಕೇಳಿದ್ದಾರೆ, ಅದನ್ನ ಜಸ್ಟಿಫೈ ಮಾಡಿ ಅಂತ. ಸೊ ಇವಾಗ ಅಥ್ಲೆಟ್ಸ್ ಆಗಿರ್ಬೋದು, ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಅಥವಾ ಗ್ರೋಯಿಂಗ್ ಚಿಲ್ಡ್ರನ್ಸ್ ಆಗಿರ್ಬೋದು, ಯಾಕೆ ಎಗ್ಸ್, ಮಿಲ್ಕು, ಪಲ್ಸಸ್ನ ತಿಂತಾನೆ ಇರಬೇಕು ರೆಗ್ಯುಲರ್ ಆಗಿ ಅಲ್ವಾ? ಏನಕ್ಕೆ ತಿಂತಾ ಇರಬೇಕು? ನಮಗೆ ಸ್ಟ್ರಾಂಗ್ ಆಗಿರಬೇಕು, ಮಸಲ್ಸ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು? ಇದನ್ನೆಲ್ಲ ನಾವು ತಿನ್ಬೇಕಾಗತ್ತೆ ಅಲ್ವಾ? ಸೊ ಇವಾಗ ಪ್ರೋಟೀನ್ ಅಂದರೆ ಏನು? ನಮಗೆ ಆಲ್ರೆಡಿ ಗೊತ್ತು, ಅದೊಂದು ಕಾಂಪ್ಲೆಕ್ಸ್ ಬಯೋಮಾಲಿಕ್ಯೂಲ್ ಅಮೈನೋ ಆಸಿಡ್ಸ್ನ ಆಗಿರುತ್ತೆ. ಓಕೆನಾ? ಸೊ ಇದು ಎಸ್ಪೆಷಲಿ ನಮಗೆ ಗ್ರೋತ್ ಅಲ್ಲಿ ಆಗಿರ್ಬೋದು, ರಿಪೇರ್ ಆಗಿರ್ಬೋದು, ಒಂದು ಪ್ರಾಪರ್ ಫಂಕ್ಷನಿಂಗ್ ಆಗೋದಕ್ಕೆ ಹ್ಯೂಮನ್ ಬಾಡಿಲಿ ಇದು ಹೆಲ್ಪ್ ಮಾಡುತ್ತೆ. ಯಾವುದು? ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಒಂಥರ ಲೈಕ್ ಇವಾಗ ಹೆಂಗೆ ಒಂದು ಹೌಸ್ನ ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಬ್ರಿಕ್ಸ್ ಎಷ್ಟು ಇಂಪಾರ್ಟೆಂಟು, ಅದೇ ಥರ ಬಾಡಿಗೂ ಕೂಡ ಅಷ್ಟೇ ಈ ಒಂದು ಪ್ರೋಟೀನ್ಸು ಒಂದು ಫೌಂಡೇಶನ್ ಥರ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಇದು ಮೇನ್ ಆಗಿ ಯಾಕೆ ಬೇಕು ಈ ಒಂದು ಪ್ರೋಟೀನು, ಇಂಪಾರ್ಟೆನ್ಸ್ ಏನಪ್ಪ ಅಂತ ಅಂದರೆ ಫಸ್ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಪ್ರೋಟೀನು ಇವಾಗ ಚಿಲ್ಡ್ರನ್ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ದೇ ಆರ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮಸಲ್ಸ್ ಆಸ್ ವೆಲ್. ಓಕೆ, ಬೋನ್ಸ್ ಆಸ್ ವೆಲ್ as ಸ್ಕಿನ್ಸ್ ಆ್ಯಂಡ್ ಆರ್ಗನ್ಸ್. ಓಕೆನಾ? ಸೊ ಚಿಲ್ಡ್ರನ್ಸ್ ನೀಡ್ ಮೋರ್ ಪ್ರೋಟೀನ್. ಯಾಕೆ ಅಂತ ಅಂದರೆ ದೇರ್ ಬಾಡೀಸ್ ವಿಲ್ ಬಿ ಸ್ಟಿಲ್ ಗ್ರೋಯಿಂಗ್, ಅದಕ್ಕೋಸ್ಕರ ಅವರಿಗೆ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇವಾಗ ಬಾಡಿ ಟಿಶ್ಯೂಸ್ನ ರಿಪೇರ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ಸ್ ಬೇಕಾಗತ್ತೆ. ಇವಾಗ ಏನಾದರೂ ಡ್ಯಾಮೇಜ್ ಆಗಿದ್ರೆ ಪ್ರೋಟೀನ್ಸ್ ಏನು ಮಾಡುತ್ತೆ? ಅದನ್ನು ರಿಪೇರ್ ಮಾಡುತ್ತೆ ಆ ಒಂದು ಟಿಶ್ಯೂಸ್ನ. ಓಕೆನಾ? ಸೊ ಆಮೇಲೆ ಇವಾಗ ಏನಾದರೂ ಗಾಯ ಆಗಿದ್ರೆ ಅದನ್ನು ಹೀಲ್ ಮಾಡೋದಕ್ಕೆ ಈ ಒಂದು ಪ್ರೋಟೀನ್ ಯೂಸ್ ಮಾಡ್ತಾರೆ. ಆಮೇಲೆ ಇವಾಗ ಎನ್ಸೈಮ್ಸ್ನ ಫಾರ್ಮ್ ಮಾಡೋದಕ್ಕೆ ಈ ಒಂದು ಪ್ರೋಟೀನ್ಸ್ನ ಈ ಒಂದು ಪ್ರೋಟೀನ್ ಯೂಸ್ ಆಗುತ್ತೆ. ಲೈಕ್ ಇವಾಗ ಮೆನಿ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಈ ಎನ್ಸೈಮ್ಸ್ ಏನು ಮಾಡುತ್ತೆ? ಡೈಜೆಷನ್ನ ಸ್ಪೀಡಪ್ ಮಾಡೋದಾಗಿರ್ಬೋದು, ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ನ ಸ್ಪೀಡಪ್ ಮಾಡೋದಾಗಿರ್ಬೋದು, ಅದನ್ನ ಮಾಡ್ತಾ ಇರುತ್ತೆ. ಯಾವುದು? ಎನ್ಸೈಮ್ಸ್. ಓಕೆ, ಆಮೇಲೆ ಹಾರ್ಮೋನ್ಸ್ನ ಫಾರ್ಮ್ ಮಾಡೋದಾಗಿರ್ಬೋದು, ಅದು ಕೂಡ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು, ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು. ಇವಾಗ ಕೆಲವೊಂದು ಹಾರ್ಮೋನ್ಸು
ಪ್ರೋಟೀನ್ಸ್ ಇಂದನೇ ಮಾಡಿರುತ್ತೆ. ಓಕೆನಾ. ಈ ಒಂದು ಹಾರ್ಮೋನ್ಸ್ ಏನ್ ಮಾಡುತ್ತೆ, ಬಾಡಿ ಫಂಕ್ಷನ್ ರೆಗ್ಯುಲೇಟ್ ಮಾಡೋದಾಗಿರ್ಬೋದು, ಇವಾಗ ಗ್ರೋತ್ ಆಗಿರ್ಬೋದು, ಮೆಟಬಾಲಿಸಮ್ಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಇಮ್ಯುನಿಟಿಗೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಇವಾಗ ಕೆಲವೊಂದು ಸಬ್ಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅವಾಗ ಕೂಡ ಈ ಒಂದು ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಇವಾಗ ಕೆಲವೊಂದು ಪ್ರೋಟೀನ್ಸ್ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್ಸ್ ಆಸ್ ವೆಲ್ ಆಸ್ ನ್ಯೂಟ್ರಿಯೆಂಟ್ಸ್ ಥ್ರೂ ಔಟ್ ದ ಬಾಡಿ, ಯು ನೋ ದಟ್ ಅಲ್ವಾ. ನೆಕ್ಸ್ಟ್ ಇವಾಗ ಎನರ್ಜಿ ಸೋರ್ಸ್ ಅಂತ ಹೇಳ್ಬೋದು. ಇವಾಗ ಪ್ರೋಟೀನ್ ಏನ್ ಮಾಡುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ಸ್ ಆರ್ ಇನ್ಸಫಿಷಿಯಂಟ್. ಇವಾಗ ಕಾರ್ಬೋಹೈಡ್ರೇಟ್ಸ್ ಕೂಡ ಏನ್ ಮಾಡುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಯಾವಾಗ ಅದು ಇನ್ಸಫಿಷಿಯಂಟ್ ಆಯ್ತು ಅವಾಗ ಪ್ರೋಟೀನ್ಸ್ ಏನ್ ಮಾಡುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಮಸಲ್ಸ್ ಮತ್ತೆ ಬಾಡಿ ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋದಕ್ಕೆ ಮೇನ್ ಆಗಿ ಈ ಒಂದು ಪ್ರೋಟೀನ್ ಏನಾಗುತ್ತೆ, it plays a very important role. Okay, so that is what. Next we will go what are enzymes and mention the functions and properties of the enzymes. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಎನ್ಸೈಮ್ಸ್ ಅಂದ್ರೆ ಅದೊಂದು ಸ್ಪೆಷಲ್ ಪ್ರೋಟೀನ್ಸ್. ಓಕೆನಾ. ಇದೇನ್ ಮಾಡುತ್ತೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ನ ಸ್ಪೀಡ್ ಅಪ್ ಮಾಡುತ್ತೆ ಬಾಡಿಯಲ್ಲಿ, ಅದಕ್ಕೋಸ್ಕರ ಈ ಎನ್ಸೈಮ್ಸ್ ಬೇಕು. ಸೊ ಏನಪ್ಪ ಇದ್ರ ಫಂಕ್ಷನ್ ಅಂತ ಅಂದ್ರೆ ರಿಯಾಕ್ಷನ್ಸ್ ನ ಸ್ಪೀಡ್ ಅಪ್ ಮಾಡುತ್ತೆ. ಸೊ ಅದು ಹೆಂಗ್ ಹೇಳ್ತೀರಾ ಅಂತ ಅಂದ್ರೆ ಇವಾಗ ಡೈಜೆಷನ್ ಪ್ರೊಸೆಸ್ ಅಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಎನ್ಸೈಮ್ಸ್ ಏನ್ ಮಾಡುತ್ತೆ, ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸ್ಪೀಡ್ ಅಪ್ ಮಾಡೋದು ಡೈಜೆಷನ್ ನ, ಕೆಮಿಕಲ್ಸ್ ರಿಯಾಕ್ಷನ್ ನ ಸ್ಪೀಡ್ ಅಪ್ ಮಾಡೋದಕ್ಕೆ ಎನ್ಸೈಮ್ಸ್ ಯೂಸ್ ಮಾಡ್ತಾರೆ. ಹೆಲ್ಪ್ಸ್ ಇನ್ ಡೈಜೆಷನ್, ಎಸ್. ಆಮೇಲೆ ಸಪೋರ್ಟ್ ಆರ್ಗನ್ ಫಂಕ್ಷನ್. ಸೊ ಈ ಎನ್ಸೈಮ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಲಿವರ್ ಅಂಡ್ ದ ಅದರ್ ಆರ್ಗನ್ಸ್. ಸೊ ಬೇರೆ ಆರ್ಗನ್ಸ್ ಗಳಾಗಿರ್ಬೋದು, ಲಿವರ್ ಆಗಿರ್ಬೋದು, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಅಂದ್ರೆ ಅದು ನೀಟಾಗಿ ವರ್ಕ್ ಆಗ್ಬೇಕು. ಓಕೆನಾ. ಸೊ ಅದಕ್ಕೋಸ್ಕರ ಈ ಒಂದು ಎನ್ಸೈಮ್ಸ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡ್ತಿರುತ್ತೆ. ಆಮೇಲೆ ಒಳ್ಳೆ ಹೆಲ್ತ್ ನ ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಓಕೆ, ಅದಕ್ಕೂ ಕೂಡ ಎನ್ಸೈಮ್ಸ್ ಬೇಕಾಗುತ್ತೆ. ಆಮೇಲೆ ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೆ ಡಾಕ್ಟರ್ ಚೆಕ್ಸ್ ದ ಎನ್ಸೈಮ್ಸ್ ಲೆವೆಲ್ ಇನ್ ದ ಬ್ಲಡ್ ಟೆಸ್ಟ್ ಟು ಡಿಟೆಕ್ಟ್ ದ ಡಿಸೀಸ್ ಆಫ್ ದ ಇಂಜುರೀಸ್. ಡಾಕ್ಟರ್ಸ್ ಏನ್ ಮಾಡ್ತಾರೆ, ಎನ್ಸೈಮ್ ಲೆವೆಲ್ ನ ಚೆಕ್ ಮಾಡ್ತಾರೆ. ಸೊ ಏನಕ್ಕೆ ಅಂತ ಅಂದ್ರೆ ಡಿಟೆಕ್ಟ್ ಮಾಡೋದಕ್ಕೆ ಡಿಸೀಸಸ್ ಮತ್ತೆ ಇಂಜುರೀಸ್ಗಳನ್ನ. ಓಕೆ. ಇದ್ರದ್ದು ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಲಾರ್ಜ್ ಮಾಲಿಕ್ಯೂಲ್ಸ್. ಸೊ ಈ ಎನ್ಸೈಮ್ಸ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಪ್ರೋಟೀನ್ಸ್ ಆಗಿರೋದ್ರಿಂದ ತುಂಬಾ ಹೈ ಮಾಲಿಕ್ಯುಲರ್ ವೇಟ್ ಇರುತ್ತೆ. ಓಕೆ. ನೆಕ್ಸ್ಟ್ ಸೆನ್ಸಿಟಿವ್ ಟು ಟೆಂಪರೇಚರ್ ಅಂದ್ರೆ ಈ ಒಂದು ಎನ್ಸೈಮ್ ಆಕ್ಟಿವಿಟೀಸ್ ಏನ್ ಮಾಡುತ್ತೆ, ಸ್ಲೋ ಡೌನ್ ಮಾಡುತ್ತೆ ಅಥವಾ ಸ್ಟಾಪೇ ಆಗ್ಬಿಡುತ್ತೆ ಯಾವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅವಾಗ. ಓಕೆನಾ. ಹೈಲಿ ಸ್ಪೆಸಿಫಿಕ್ ಅಂದ್ರೆ ಒಂದೊಂದು ಎನ್ಸೈಮು ಕೂಡ ಒಂದೊಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ. ಆಮೇಲೆ ಅಫೆಕ್ಟೆಡ್ ಬೈ ಇನ್ಹಿಬಿಟರ್ಸ್ ಅಂದ್ರೆ ಕೆಲವೊಂದು ಸಬ್ಸ್ಟೆನ್ಸಸ್ ಎನ್ಸೈಮ್ ಫಂಕ್ಷನ್ ನ ಸ್ಟಾಪೇ ಮಾಡ್ಬೋದು, ಎನ್ಸೈಮ್ ವರ್ಕಿಂಗ್ ನ ಸ್ಟಾಪೇ ಮಾಡ್ಬಿಡ್ಬೋದು. ಆಮೇಲೆ ಸೆನ್ಸಿಟಿವ್ ಟು pH ಅಂದ್ರೆ ಎನ್ಸೈಮ್ಸ್ ಏನ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ pH ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ. ಇದರದ್ದು ಅಪ್ಲಿಕೇಶನ್ ಬಂದ್ಬಿಟ್ಟು ಫುಡ್ ಅಂಡ್ ಬೆವರೇಜಸ್ ಅಂದ್ರೆ ಇಟ್ ಈಸ್ ಯೂಸ್ಫುಲ್ ಇನ್ ಮೇಕಿಂಗ್ ಬ್ರೆಡ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಜ್ಯೂಸ್ಗಳನ್ನ ಆಗಿರ್ಬೋದು, ಇದನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎನ್ಸೈಮ್ಸ್. ಆಮೇಲೆ ಬಯೋಫ್ಯೂಯಲ್ಸ್ ಇದೇನ್ ಮಾಡುತ್ತೆ ಅಂದ್ರೆ ಎಕೋ ಫ್ರೆಂಡ್ಲಿ ಫ್ಯೂಯಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎನ್ಸೈಮ್ಸ್ ಯೂಸ್ ಆಗುತ್ತೆ. ಆಮೇಲೆ ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಟೆಸ್ಟ್, ಇಂಡಸ್ಟ್ರಿಯಲ್ ಯೂಸ್ಗೂ ಕೂಡ ಈ ಎನ್ಸೈಮ್ಸ್ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದ ಎನ್ಸೈಮ್ಸ್. ಓಕೆ. ಸೊ ನೆಕ್ಸ್ಟ್ ರೈಟ್ ನೋಟ್ ಆನ್ ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಹಾರ್ಮೋನ್ಸ್. ಹಾರ್ಮೋನ್ಸ್ ಪ್ರಾಪರ್ಟೀಸ್ ಮತ್ತೆ ಫಂಕ್ಷನ್ಸ್ ನ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ದ ಹಾರ್ಮೋನ್? ಓಕೆ, ಇವಾಗ ನಾನು ಓದ್ತಾ ಹೋಗ್ತೀನಿ. Hormones are the special chemicals are made up of endocrine glands in the body. So ಈ ಹಾರ್ಮೋನ್ಸ್ ಯಾವ್ದ್ರಿಂದ ಮಾಡಿದ್ದಾರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಮಾಡಿದ್ದಾರೆ. ಓಕೆನಾ. ಹಂಗೆ ನಾನು ಹೇಳ್ತಾ ಹೋಗ್ತೀನಿ, ಯು ಶುಡ್ ರಿವೈಸ್ ಇಟ್. ಓಕೆ. ದೇ ವರ್ಕ್ ಆಸ್ ಅ ಮೆಸೆಂಜರ್ಸ್ ಕಂಟ್ರೋಲಿಂಗ್ ಹೌ ಸಮ್ ಸೆಲ್ಸ್ ಅಂಡ್ ಆರ್ಗನ್ಸ್ ಫಂಕ್ಷನ್ಸ್. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಮೆಸೆಂಜರ್ಸ್ ತರ ವರ್ಕ್ ಆಗುತ್ತೆ. ಆಮೇಲೆ ಕೆಲವೊಂದು ಸೆಲ್ಸ್ಗಳನ್ನ ಮತ್ತೆ ಆರ್ಗನ್ ಫಂಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಯಾವುದು, ಹಾರ್ಮೋನ್ಸ್. ಯಾವ್ದ್ರಿಂದ ಮಾಡಿದ್ದಾರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಮಾಡಿದ್ದಾರೆ. ಓಕೆ. ಸೊ ಇದ್ರದ್ದು ವರ್ಕ್ ಏನು, ಸೊ ಇದು ಕೆಲವೊಂದು ಬಾಡಿ ಫಂಕ್ಷನ್ಸ್, ಆರ್ಗನ್ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಓಕೆ. ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಡ್ರೈ ಗ್ಲ್ಯಾಂಡ್ಸ್ ಸೊ ದಟ್ ಡು ನಾಟ್ ಹ್ಯಾವ್ ದ ಟ್ಯೂಬ್ಸ್. ಸೊ ಹಾರ್ಮೋನ್ಸ್ ಎಲ್ಲಿ ರಿಲೀಸ್ ಆಗುತ್ತೆ, ಹಾರ್ಮೋನ್ಸ್ ಡೈರೆಕ್ಟ್ ಆಗಿ ಬ್ಲಡ್ ಡ್ರೈ ಗ್ಲ್ಯಾಂಡ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ಯಾವುದಕ್ಕೆ, ಯಾವುದೇ ರೀತಿ ಟ್ಯೂಬ್ಸ್ ಇರೋದಿಲ್ವಲ್ಲ ಅಂತದಕ್ಕೆ ರಿಲೀಸ್ ಆಗುತ್ತೆ. ಆಮೇಲೆ ದೇ ಹೆಲ್ಪ್ ಟು ಕೀಪ್ ದ ಬಾಡಿ ಬ್ಯಾಲೆನ್ಸ್ಡ್. ಬಾಡಿನ ಬ್ಯಾಲೆನ್ಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ತರ
ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಹಾರ್ಮೋನ್ಸ್, ಹೌ ದ ಹಾರ್ಮೋನ್ಸ್ ಆಕ್ಟ್ ಡಿಪೆಂಡ್ಸ್ ಅಪಾನ್ ಹೌ ದೇ ಆರ್ ರಿಲೀಸ್ಡ್. ಹಾರ್ಮೋನ್ಸ್ ಬಿಹೇವಿಯರು ಹೆಂಗೆ ಅದು ರಿಲೀಸ್ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದೇ ಕ್ಯಾನ್ ಆಕ್ಟ್ ಆನ್ ದ ಸೇಮ್ ಸೆಲ್, ನಿಯರ್ ಬೈ ಸೆಲ್ಸ್, ಆರ್ ಆನ್ ದ ಇನ್ಸೈಡ್ ದ ಸೇಮ್ ಸೆಲ್. ಸೊ ಇದು ಯಾವ್ದ್ರ ಮೇಲೆ ರಿಯಾಕ್ಟ್ ಆಗ್ಬೋದು, ಇದು ಒಂದು ಅದೇ ಸೆಲ್ ಮೇಲೆ ಆಕ್ಟ್ ಆಗ್ಬೋದು, ಅಥವಾ ನಿಯರ್ ಬೈ ಸೆಲ್ಗಳ ಮೇಲೆ ಆಕ್ಟ್ ಆಗ್ಬೋದು, ಅಥವಾ ಆ ಸೆಲ್ ಒಳಗಡೆನೆ ಆಕ್ಟ್ ಆಗ್ಬೋದು. ಸೊ ದಿಸ್ ಇಸ್ ಹೌ ದ ಹಾರ್ಮೋನ್ ಆಕ್ಟ್. ಅಂದರೆ ಯಾವ ರೀತಿ ಹಾರ್ಮೋನ್ ಬಿಹೇವಿಯರ್ ಇರುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಹಾರ್ಮೋನ್ ರಿಲೀಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಹಾರ್ಮೋನ್ಸ್ ಆರ್ ಆಫ್ ಟೂ ಟೈಪ್ಸ್ ಆಫ್ ಹಾರ್ಮೋನ್ಸ್ ಇದೆ. ಒಂದು ಪೆಪ್ಟೈಡ್ ಹಾರ್ಮೋನ್ಸ್ ಆ್ಯಂಡ್ ಸ್ಟೆರಾಯ್ಡ್ ಹಾರ್ಮೋನ್ಸ್. ಓಕೆ. ಹಾರ್ಮೋನ್ಸ್ ಓನ್ಲಿ ಅಫೆಕ್ಟ್ ದ ಟಾರ್ಗೆಟೆಡ್ ಸೆಲ್. ಯಾವ ಟಾರ್ಗೆಟ್ ಸೆಲ್ ಇರುತ್ತೆ ಅದಕ್ಕೆ ಮಾತ್ರ ಹಾರ್ಮೋನ್ಸ್ ಅಫೆಕ್ಟ್ ಮಾಡುತ್ತೆ, ಅದು ಬೇರೆ ಸೆಲ್ಸ್ಗೆ ಯಾವುದಕ್ಕೂ ಕೂಡ ಅಫೆಕ್ಟ್ ಮಾಡೋದಿಲ್ಲ. ದೆನ್ ವಾಟ್ ಈಸ್ ಅ ಫಂಕ್ಷನ್? ಸೊ ಫುಡ್ ಮೆಟಬಾಲಿಸಮ್ ಅಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಇವಾಗ ಹೆಲ್ಪ್ ದ ಬಾಡಿ ಟು ಯೂಸ್ ಅಂಡ್ ಸ್ಟೋರ್ ದ ಎನರ್ಜಿ ಫ್ರಮ್ ದ ಫುಡ್. ಆಮೇಲೆ ಗ್ರೋತ್ ಅಂಡ್ ಡೆವಲಪ್ಮೆಂಟಿಗೂ ಯೂಸ್ ಆಗುತ್ತೆ. ಆಮೇಲೆ ಇವಾಗ ಥರ್ಸ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಸವನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಅವಾಗೂ ಕೂಡ ಈ ಹಾರ್ಮೋನ್ಸು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂದರೆ ಇಟ್ ಹೆಲ್ಪ್ಸ್ ಮ್ಯಾನೇಜ್ ವೆನ್ ಯು ಫೀಲ್ ಲೈಕ್ ಹಂಗ್ರಿ ಆರ್ ದ ಥರ್ಸ್ಟಿ. ಆ ಟೈಮಲ್ಲಿ ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ ಈ ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಆಮೇಲೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ, ಆಮೇಲೆ ಮೂಡ್ ಮತ್ತು ಎಮೋಷನ್ಸ್ನ ರೆಗ್ಯುಲೇಟ್ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇವಾಗ ಸೆಕ್ಷುವಲ್ ಡೆವಲಪ್ಮೆಂಟ್ ಮತ್ತೆ ರಿಪ್ರೊಡಕ್ಷನ್ಲೂ ಕೂಡ ಏನು ಮಾಡುತ್ತೆ, ಈ ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಓಕೆ. ನೆಕ್ಸ್ಟ್, ಗಿವ್ ದ ಅಪ್ಲಿಕೇಶನ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಆಸ್ ಬಯೋಪ್ಲಾಸ್ಟಿಕ್ಸ್. ಸೊ ಅಪ್ಲಿಕೇಶನ್ಸ್ನ ನೀವು ಕೊಡ್ತಾ ಹೋಗಬೇಕು. ಆಲ್ರೆಡಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಮುಂಚೆನೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಸೊ ಇದ್ರದ್ದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಪಾಲಿಹೈಡ್ರಾಕ್ಸಿ ಆಲ್ಕಲೇಟ್ ಮತ್ತು ಪಾಲಿಯಾಕ್ಟಿಕ್ ಆಸಿಡ್. ಓಕೆ. ಸೊ ಪಾಲಿಲ್ಯಾಕ್ಟಿಕ್ ಆಸಿಡ್. ಸೊ ಇದೇನಾಗುತ್ತೆ, ಇದ್ರ ಬಗ್ಗೆ ನೀವು ಹೇಳ್ತಾ ಹೋಗಬೇಕು. ಅಂದರೆ ಯು ಹ್ಯಾವ್ ಟು ರೈಟ್ ಅಬೌಟ್ ದಿಸ್ ಥಿಂಗ್ಸ್. ಓಕೆ. ಸೊ ಇವಾಗ PHA ಬಯೋಪ್ಲಾಸ್ಟಿಕ್ಸ್. ಸೊ ಈ PHA ಬಯೋಪ್ಲಾಸ್ಟಿಕ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಅಂದರೆ, ಸೊ PHA ಇಸ್ ಮೇಡ್ ಅಪ್ ಆಫ್ ಬ್ಯಾಕ್ಟೀರಿಯಾ ಡ್ಯೂರಿಂಗ್ ದ ಫರ್ಮೆಂಟೇಷನ್ ಯೂಸಿಂಗ್ ದ ಶುಗರ್ಸ್ ಆರ್ ದ ಪ್ಲಾಂಟ್ ಆಯಿಲ್ಸ್. ಆಮೇಲೆ where they are lot of the carbon but not enough nutrients, like the PHA is then extracted and then purified to make bioplastics. ಓಕೆ. ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ, PHA ಯಾವುದರಿಂದ ಮಾಡ್ತಾರೆ ಅಂತ ಅಂದರೆ ಇವಾಗ ಬ್ಯಾಕ್ಟೀರಿಯಾಯಿಂದ ಮಾಡ್ತಾರೆ. ಈ ಬ್ಯಾಕ್ಟೀರಿಯಾ ಹೆಂಗೆ ಬರುತ್ತೆ ಅಂದರೆ, ಇವಾಗ ಡ್ಯೂರಿಂಗ್ ಫರ್ಮೆಂಟೇಷನ್ ಪ್ರೋಸೆಸ್ಸಲ್ಲಿ ಸೊ ಈ ಒಂದು ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗುತ್ತಲ್ವಾ, ಈ ಒಂದು ಬ್ಯಾಕ್ಟೀರಿಯಾಯಿಂದ ಈ ಒಂದು PHA ಮಾಡ್ತಾರೆ. ಈ ಬ್ಯಾಕ್ಟೀರಿಯಾ ಆಲ್ರೆಡಿ PHA ಸ್ಟೋರ್ ಮಾಡಿರುತ್ತೆ. ಯಾವುದ್ರಲ್ಲಿ? ಸೆಲ್ಸ್ ಒಳಗಡೆ ಏನಾಗಿರುತ್ತೆ, ಈ PHA ಆಲ್ರೆಡಿ ಸ್ಟೋರ್ ಮಾಡಿರುತ್ತೆ. ಓಕೆನಾ. ಸೊ ದಿಸ್ ಇಸ್ ಹೌ ದ PHA is produced. PHA is made up of the bacteria during the fermentation. So these bacteria already stores the information about the PHA. So they stores the PHA inside their cells. Okay. So this is how you produce the PHA. So ಇದ್ರದ್ದು ಪ್ರಾಪರ್ಟೀಸ್ ನೀವು ಬರೀತಾ ಹೋಗಬೇಕು. ಬಯೋಡಿಗ್ರೇಡಬಲ್ ಅಂದರೆ ಆರಾಮಾಗಿ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಓಕೆನಾ. ಆಮೇಲೆ ಥರ್ಮೋಪ್ಲಾಸ್ಟಿಕ್. ಥರ್ಮೋ ಅಂದರೆ ಟೆಂಪರೇಚರು. ಓಕೆನಾ. ಟೆಂಪರೇಚರ್ ಅಥವಾ ಹೀಟ್ನೆಸ್ ಆಗಿರ್ಬೋದು, ಅದಕ್ಕೆ ದಟ್ ರಿಲೇಟ್ಸ್ ದ ಥರ್ಮೋ. ಓಕೆನಾ. ಸೊ ಇದೇನಾಗುತ್ತೆ, ಆರಾಮಾಗಿ ಮೆಲ್ಟ್ ಆಗಿಬಿಡುತ್ತೆ ಮತ್ತು ರೀಶೇಪ್ ಕೂಡ ಮಾಡ್ಬೋದು ಹೀಟ್ ಕೊಟ್ಟಾಗ. ಆಮೇಲೆ UV ರೆಸಿಸ್ಟೆಂಟ್ ಅಂದರೆ ಇದು ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಓಕೆನಾ. ಡ್ಯಾಮೇಜ್ ಆಗೋದಿಲ್ಲ ಸನ್ಲೈಟಿಂದ. ಆಮೇಲೆ ವಾಟರ್ ರೆಸಿಸ್ಟೆಂಟ್ ಅಂದರೆ ಇದೇನು ಮಾಡುತ್ತೆ, ಯಾವುದೇ ರೀತಿ ವಾಟರ್ನ ಅಬ್ಸಾರ್ಬ್ ಮಾಡೋದಿಲ್ಲ ಮತ್ತು ಫ್ಲೆಕ್ಸಿಬಲ್ ಆಗಿರುತ್ತೆ. ಓಕೆ. ಇದರದ್ದು ಯೂಸಸ್ ನೀವು ಬರಿತಾ ಹೋಗಬೇಕು. ಲೈಕ್ ಫುಡ್ ಪ್ಯಾಕಿಂಗ್ ಅಲ್ಲಿ, ಪ್ಲಾಸ್ಟಿಕ್ ಬ್ಯಾಗ್ಸ್ ಅಲ್ಲಿ ಮತ್ತೆ ಡಿಸ್ಪೋಸಬಲ್ ಥಿಂಗ್ಸ್ ಅಲ್ಲಿ ಈ ಒಂದು PHA ಯೂಸ್ ಮಾಡ್ತಾರೆ. ಓಕೆ. ಆಮೇಲೆ ಇದು ಬಯೋಡಿಗ್ರೇಡಬಲ್ ಸಿಲ್ಚರ್ಸ್, ಆಮೇಲೆ ಡ್ರೆಸ್ಸಿಂಗ್ಸ್ ಅಲ್ಲಿ ಈ ಒಂದು PHA ಯೂಸ್ ಮಾಡ್ತಾರೆ. ಓಕೆ. ಅದೇ ರೀತಿ ನೀವು ಕೆಲವೊಂದು ಯೂಸಸ್ಗಳನ್ನ ಬರಿಬೇಕು. ಹಾಗೆ PLA ಬಯೋಪ್ಲಾಸ್ಟಿಕ್ಸ್ ಪ್ರೊಡಕ್ಷನ್ನು ಮತ್ತೆ ಯೂಸಸ್ ಮತ್ತೆ ಪ್ರಾಪರ್ಟೀಸ್ನ ಬರಿತಾ ಹೋಗಬೇಕು.
ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಅಂದರೆ, ಸೊ ಇದು ಯೂಶಲ್ ಆಗಿ ಇಟ್ ಈಸ್ ಯಾವುದರಿಂದ ಮಾಡಿರ್ತಾರೆ, ನ್ಯಾಚುರಲ್ ಸೋರ್ಸಸ್ಗಳಿಂದ ಮಾಡಿರ್ತಾರೆ. ಯಾವ್ಯಾವ್ದಪ್ಪ ನ್ಯಾಚುರಲ್ ಸೋರ್ಸಸ್ ಅಂದರೆ ಕಾರ್ನು, ಶುಗರ್ ಕೇನು, ಕಸಾವ ಇದರಿಂದ ಮಾಡಿರ್ತಾರೆ. ಇದೇನಾಗುತ್ತೆ ಅಂದರೆ ಈ ಶುಗರ್ಗಳು ಫರ್ಮೆಂಟ್ ಆಗುತ್ತೆ. ಏನು? ಟು ಪ್ರೊಡ್ಯೂಸ್ ದ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಸ್ ಆಸಿಡ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ದೇ ವಿಲ್ ಬಿ ಫರ್ಮೆಂಟೆಡ್. ಸೊ ವಿಚ್ ಈಸ್ ದೆನ್ ಟರ್ನ್ಡ್ ಇನ್ ಟು ದ PLA. ಅದನ್ನು PLAಗೆ ಕನ್ವರ್ಟ್ ಮಾಡ್ತಾರೆ. ಸೊ ಪ್ರಾಪರ್ಟೀಸ್ ಸೇಮ್ ನೀವೇನು PHಗೆ ಬರ್ದಿರ್ತೀರಲ್ಲ ಅದೇ ಪ್ರಾಪರ್ಟೀಸ್ಗಳನ್ನ ನೀವು ಬರಿಬೇಕು. ಅದಾದಮೇಲೆ ಯೂಸಸ್ಗಳು ಕೂಡ ನೀವು ಅದೇ ಬರೆದ್ರೂ ನಡೆಯುತ್ತೆ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆನ್ ಯೋರ್ ಓನ್ ಆಸ್ ವೆಲ್. ಓಕೆ, ಇಷ್ಟು ಹೇಳ್ತಾ ಸೊ ದಿಸ್ ಇಸ್ ಅಬೌಟ್ ಮಾಡ್ಯೂಲ್ 1. ಓಕೆ, ಸೊ ದಿಸ್ ಇಸ್ ಏನಂದರೆ ತುಂಬ ಥಿಯರಿ ಇರೋದ್ರಿಂದ ಸ್ವಲ್ಪ ಬೋರ್ ಆಗಿರುತ್ತೆ. ಬಟ್ ಅಂದರೆ ಟಾಪಿಕ್ಸ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದಂತೂ ನಿಜ. ಟಾಪಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಥಿಯರಿ ಕೂಡ ತುಂಬ ಜಾಸ್ತಿ ಓದೋದು ಕೂಡ ಇರುತ್ತೆ, ನೆನ್ಪಿಟ್ಕೊಳ್ಳೋದು ಕೂಡ ಇರುತ್ತೆ. ನೀವು ಇನ್ ಕೇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದನ್ನೇ ನೀವು ನಾನು ಹೇಳಿರೋದನ್ನ ನಿಮಗೆ ಅರ್ಥ ಆಗಿದ್ರೆ, ನಿಮಗೆ ಹೆಂಗೆ ಅರ್ಥ ಆಗಿದೆ ಹಾಗೆ ಹೋಗಿ ಎಕ್ಸಾಮಲ್ಲಿ ಬರೋದ್ರು ಕೂಡ ನಡೆಯುತ್ತೆ. ಓಕೆನಾ? ಡೋಂಟ್ ವರಿ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.